Good morning, dear brothers and sisters. So we have been studying about book of Ecclesiastes. ಪ್ರಸಂಗಿಗಳ ಪುಸ್ತಕವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. So this is the fourth session in book of Ecclesiastes. ಪ್ರಸಂಗಿಗಳ ಪುಸ್ತಕದ ನಾಲ್ಕನೇ ಭಾಗಕ್ಕೆ ನಾವು ಬಂದಿದ್ದೇವೆ. Just to refresh our memories about what we have learned in the previous sessions. ಕಳೆದ ಬಾರಿ ಕಲಿತಂತ ಕೆಲವು ಸಂಗತಿಗಳನ್ನು just we'll brush up and then we'll start with our studies. ಕಳೆದ ಬಾರಿ ನಾವು ನೋಡ್ತಾ ಬಂದೆವು in the book of Ecclesiastes, anything that is under the sun and among the horizontal, there is nothing that can satisfy. ಮನುಷ್ಯನಿಗೆ ತೃಪ್ತಿಯನ್ನು ಕೊಡುವಂತಹದ್ದು on the horizontal level there is nothing ಎಂಬಂತ ಅಂಶವನ್ನು ಕಳೆದ ಕೆಲವು ಅನೇಕ ವಾರಗಳಲ್ಲಿ ಸಹ ನೋಡ್ತಾ ಬಂದಿದ್ದೇವೆ. Dissatisfaction is a part of the human condition. ಅತೃಪ್ತಿ ಎನ್ನುವಂತಹದ್ದು ಮನುಷ್ಯನ ಸ್ಥಿತಿಯ ಭಾಗವಾಗಿದೆ. So that's why God has given us the book of Ecclesiastes. So to remind us that satisfaction in life is not an external issue that can be appeased by amassing most of ಭೌತಿಕವಾದಂತಹ ಸಂಗತಿಗಳನ್ನು ನಾವು ಶೇಖರಿಸುವುದರಿಂದ ಆ ಸಂತೃಪ್ತಿ ಎನ್ನುವಂಥದ್ದು ಅಲ್ಲಿ ಸಿಕ್ಕೋದಿಲ್ಲ. ಆದರೆ but it's an internal condition of the heart. The true satisfaction in life is possible by having a relationship with Christ. ಕ್ರಿಸ್ತನ ಜೊತೆಯಲ್ಲಿ ಸಂಬಂಧವನ್ನು ಏರ್ಪಡಿಸಿಕೊಳ್ಳುವುದರ ಮುಖಾಂತರ ಮಾತ್ರ there is satisfaction ಎಂಬಂತ ಅಂಶವನ್ನು ಕಳೆದ ಬಾರಿ ನಾವು ನೋಡ್ತಾ ಬಂದೆವು. And in fact, the very two catchy phrases of Ecclesiastes, ಆ ಪುಸ್ತಕದ ಎರಡು ಕ್ಯಾಚಿ phrases ಏನೆಂಬುದಾಗಿ ಹೇಳಿದರೆ vanity of vanities and under the sun. Very quite often we read those phrases, the catchy phrases in the book of Ecclesiastes. 38 times we read vanity of vanities, ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ. That is vanity of vanities ಎಂಬುದಾಗಿ ಹೇಳಿದರೆ ಹಿಬ್ರಿಯ ಭಾಷೆಯಲ್ಲಿ ಹೆವೆಲ್ ಎಂಬುದಾಗಿ ಕಳೆದ ಬಾರಿ ನಾವು ನೋಡ್ತಾ ಬಂದೆವು. It is like vapor that you cannot catch up. ಆ ಅಂಶವನ್ನು ಕಳೆದ ಬಾರಿ ನೋಡ್ತಾ ಬಂದಿದ್ದೇವೆ. And once again, under the sun, ಆಕಾಶದ ಕೆಳಗೆ ಎಂಬಂತ ಪದ ಪ್ರಯೋಗ 29 times we read in book of Ecclesiastes. So in the first chapter, last time we saw time is marching on. ಸಮಯವು ಬೇಗ ಅದು ಗತಿಸಿ ಹೋಗುತ್ತಾ ಇದೆ ಎಂಬಂತ ಅಂಶವನ್ನು ನೋಡ್ತಾ ಬಂದೆವು. ನಥಿಂಗ್ ಇಸ್ ರಿಯಲಿ ನ್ಯೂ ಅಂಡರ್ ದ ಸನ್. ಆಕಾಶದ ಕೆಳಗೆ ಹೊಸತೇನೂ ಇಲ್ಲ ಎಂಬಂತ ಅಂಶವನ್ನು ಸಹ ನೋಡ್ತಾ ಬಂದೆವು. ಅಂಡ್ ಮೂರನೇದಾಗಿ ನೋ ಒನ್ ವಿಲ್ ಬಿ ರಿಮೆಂಬರ್ಡ್. ಬಹು ಬೇಗನೆ ಜನರು ನಮ್ಮನ್ನು ಮರೆತು ಬಿಡುವಂತರಾಗಿದ್ದಾರೆ. ಯು ವಿಲ್ ಬಿ ಫಾರ್ಗಾಟನ್ ವೆರಿ ಸೂನ್ ಎಂಬಂತ ಅಂಶವನ್ನು ಸಹ ನೋಡ್ತಾ ಬಂದೆವು. ಸೊ ಅಂಡರ್ ದಟ್ ಹೆಡಿಂಗ್, ಸೊ ವಿ ಹ್ಯಾವ್ ಸೀನ್ ದ ಅರ್ಜೆನ್ಸಿ ಆಫ್ ಟೈಮ್. ಕಾಲವನ್ನು ಸುಮ್ಮನೆ ಕಳೆಕೊಳ್ಳದೆ ಅದನ್ನು ಬೆಲೆ ಇಲ್ಲದೆಂಬುದಾಗಿ ನೀವು ಉಪಯೋಗಿಸಿಕೊಳ್ಳಿರಿ ಎಂಬಂತ ಅಂಶವನ್ನು ಕಲಿತಾ ಬಂದೆವು. ದ ಟೈರನಿ ಆಫ್ ಟೈಮ್ ಅಂದರೆ ಸಮಯವು ಇಟ್ ವಿಲ್ ನಾಟ್ ವೇಟ್ ಫಾರ್ ಎನಿಥಿಂಗ್, ಇಟ್ ಕಂಟ್ರೋಲ್ಸ್ ಅಸ್, ನಮ್ಮನ್ನು ನಿಯಂತ್ರಿಸುವಂತಹದ್ದಾಗಿದೆ ಎಂಬುದಾಗಿ ಸಮಯದ ಆ ಮೌಲ್ಯದ ಕುರಿತಾಗಿ ನಾವು ಕಳೆದ ಬಾರಿ ನೋಡ್ತಾ ಬಂದೆವು. ಅಷ್ಟು ಮಾತ್ರವಲ್ಲ, ದೇರ್ ಇಸ್ ಆಲ್ಸೋ ಅಬೌಟ್ ವಾರ್ನಿಂಗ್ ಆಫ್ ಟೈಮ್. ಬಹು ಬೇಗನೆ ಆ ಸಮಯ ಗತಿಸಿ ಹೋಗುವಂಥದ್ದಾಗಿದೆ ಎಂಬಂತ ಅಂಶವನ್ನು ಸಹ ನೋಡ್ತಾ ಬಂದೆವು. ಅಷ್ಟು ಮಾತ್ರವಲ್ಲ, ಸೊ ಗಾಡ್ ಹ್ಯಾಸ್ ಪುಟ್ ಎ ಹೋಲ್ ಇನ್ ಅವರ್ ಸೋಲ್ ಆನ್ ಪರ್ಪಸ್. ಒಂದು ಉದ್ದೇಶದಿಂದ ದೇವರು ಆ ರಂಧ್ರವನ್ನು ಅಲ್ಲಿ ಆತನು ಇಟ್ಟಿದ್ದಾನೆ. So it can't be filled with anything on the horizontal. Anything you put there, any experience under the sun won't fill it. It has to be filled with something, not the horizontal plane, but the vertical one. ಭೂಲೋಕದ ಯಾವುದೇ ಸಂಗತಿಗಳಿಂದ ಸಂತೃಪ್ತಿಯನ್ನು ತರಲಿಕ್ಕಾಗದಂತಿರುವಂತಹ ಸಂಗತಿ ಎಂಬುದಾಗಿ ಸಹ ನೋಡ್ತಾ ಬಂದೆವು. ಸೊ ಮಾತ್ರವಲ್ಲ, ಇಫ್ ಯು ಫೈಂಡ್ ಎ ಡಿಸೈರ್ ದಟ್ ನಥಿಂಗ್ ಇನ್ ದಿಸ್ ವರ್ಲ್ಡ್ ಕ್ಯಾನ್ ಸ್ಯಾಟಿಸ್ಫೈ, ಈ ಲೋಕದಲ್ಲಿ ಯಾವ ಸಂಗತಿಯು ನಮಗೆ ಈ ಸಂತೃಪ್ತಿಯನ್ನು ಕೊಡಲಾರದು ಎಂಬುದಾಗಿ ಹೇಳಿದರೆ, ಡೆಫಿನೆಟ್ಲಿ ಯು ಹ್ಯಾವ್ ಬಿನ್ ಕ್ರಿಯೇಟೆಡ್ ಫಾರ್ ಸಮ್ ಅದರ್ ವರ್ಲ್ಡ್. ಮತ್ತೊಂದು ಲೋಕಕ್ಕೆ ನೀನು ಉಂಟು ಮಾಡಲ್ಪಟ್ಟವನಾಗಿದ್ದೀಯ ಎಂಬಂತ ಅಂಶವನ್ನು ಸಹ ಕಳೆದ ಬಾರಿ ನಾವು ನೋಡ್ತಾ ಬಂದೆವು. ಸೊ ಪ್ರಿಯರೇ, ಮಾತ್ರವಲ್ಲ, when you come to second chapter, we see Solomon running after to find satisfaction, happiness, ಸಂತೃಪ್ತಿಯನ್ನು, ಆ ಸಂತೋಷವನ್ನು ಅಲ್ಲಿ ಕಂಡುಕೊಳ್ಳುವಂತಹ ಹಿಂದೆ ಆತನಿಗೆ ಗೋಯಿಂಗ್, ಅದರಲ್ಲಿ ಪರ್ಸಿಂಗ್, ಅಲ್ಲಿ ಹಿಂದೆ ಹೋದಂತಹ ಸನ್ನಿವೇಶವನ್ನು ಕಳೆದ ಬಾರಿ ನೋಡ್ತಾ ಬಂದೆವು. Here is a guy who has all the positions that money can buy. Here he has all the women that men can lust after. He has all the wine that vineyards can produce. And he has all the success that the life has to offer. But in spite of that, he is not satisfied. ಎಲ್ಲವೂ ಸಹ ಆತನಿಗಿತ್ತು. ಈಸ್ ಅ ರಿಚೆಸ್ಟ್ ಮ್ಯಾನ್, ವೈಸೆಸ್ಟ್ ಮ್ಯಾನ್ ಆನ್ ದ ಅರ್ತ್. ಅಲ್ಲಿ ತನಗೆ ಸಂತೋಷವನ್ನು ಬೇಕೆಂಬುದಾಗಿ ಯಾವುದು ಹಿಂಬಾಲಿಸಿಕೊಂಡು ಹೋದಾಗಿ ಸಹ at the end of the day his verdict was vanity of vanities. It is like vexation of spirit. ಗಾಳಿಯಿಂದ ಹಿಂದಟ್ಟಿದಾಗೆ ಎಲ್ಲವೂ ಸಹ ವ್ಯರ್ಥ ಎಂಬುದಾಗಿ ಹೇಳಿದಂಥ ಮಾತನ್ನು ಕಳೆದ ಬಾರಿ ತಾವು ನೋಡ್ತಾ ಬಂದೆವು. Solomon experimented with life and discovered that there was no lasting satisfaction in, number one, possessions, pleasures, ಪವರ್, ಪ್ರೆಸ್ಟೀಜ್, ಎಲ್ಲ ಸಂಗತಿಗಳಲ್ಲಿ ದೇರ್ ಇಸ್ ನೋ ಸ್ಯಾಟಿಸ್ಫ್ಯಾಕ್ಷನ್ ಎಂಬಂತ ಅಂಶವನ್ನು ಕಿಂಗ್ ಸಾಲಮನ್ ಅಲ್ಲಿ ಹೇಳ್ತಾ ಬಂದಂತ ಸಂಗತಿಯನ್ನು ಸಹ ನೋಡ್ತಾ ಬಂದೆವು. ಮಾತ್ರವಲ್ಲ ಪ್ರಿಯರೇ, ವೆರಿ ಪ್ರೊಫೌಂಡ್ 4 ಸರ್ಟನ್ಟೀಸ್ ಇನ್ ಅವರ್ ಲೈಫ್. ಜೀವಿತದಲ್ಲಿ
ಗಮನದಲ್ಲಿಟ್ಟುಕೊಳ್ಬೇಕಾದಂಥ 4 ನಿಶ್ಚಯವಾದಂತಹ ಸಂಗತಿಗಳನ್ನು ಸಹ ಕಳೆದ ಬಾರಿ ನೋಡ್ತಾ ಬಂದೆವು. ಮೊದಲದಾಗಿ, ಲೈಫ್ ಈಸ್ ಟೆಂಪರಲ್. ಜೀವಿತ ಅದು ತಾತ್ಕಾಲಿಕವಾದಂತಹದ್ದು. ಡೆತ್ ಈಸ್ ಇನ್ನೆವಿಟಬಲ್, ಅನಿವಾರ್ಯವಾದಂತಹ ಒಂದು ಸಂಗತಿ. ಜಡ್ಜ್ಮೆಂಟ್ ಈಸ್ ಅನ್ಅವಾಯ್ಡಬಲ್, ನ್ಯಾಯ ತೀರ್ಪು ಎನ್ನುವಂತಹದ್ದು ತಪ್ಪಿಸಿಕೊಳ್ಳಲಿಕ್ಕಾಗದೇ ಇರುವಂತಹ ಒಂದು ಸಂಗತಿ. ಇಟರ್ನಿಟಿ ಈಸ್ ಅನ್ಡಿನಯಬಲ್, ಶಾಶ್ವತ ಲೋಕ ಎನ್ನುವಂತಹದ್ದು ಅದು ನಿಶ್ಚಯವಾದಂತಹ ಒಂದು ಸಂಗತಿ, ನಿರಾಕರಿಸಲಾಗದಂತಹ ಒಂದು ಸಂಗತಿ ಎಂಬುದಾಗಿ. We'll continue our studies in the book of Ecclesiastes. We'll come to chapter 4. 4ನೇ ಒಂದು ಅಧ್ಯಾಯಕ್ಕೆ ನಾವು ಬರುವಂತವರಾಗೋಣ. Book of Ecclesiastes, chapter 4, verse 1. So I returned and considered all the operations that are done under the sun, and behold, the tears of such as were oppressed, and they had no comforter. And on the side of their oppressors there was power, but they had no comfort. ಆಮೇಲೆ ತಿರುಗಿ ದೃಷ್ಟಿಸಿ ಲೋಕದಲ್ಲಿನ ಹಿಂಸೆಗಳನ್ನೆಲ್ಲ ನೋಡಿದೆನು. ಆಹಾ, ಹಿಂಸೆಗೊಂಡವರೇ, ಕಣ್ಣೀರು ಏನೆಂದು ಹೇಳಲಿ. ಸಂತೈಸುವವರು ಯಾರೂ ಇರಲಿಲ್ಲ. ಹಿಂಸಕರಿಗೆ ಬಹುಬಲ, ಸಂತೈಸುವವರು ಒಬ್ಬರು ಇರಲಿಲ್ಲ. Verse 4, 4ನೇ ಒಂದು ವಚನ. Again I considered all travail and every right work, that for this a man is envied of his neighbor. This is also vanity and vexation of spirit. ಮತ್ತು ಸಮಸ್ತ ಪ್ರಯಾಸವನ್ನು ಕೈಗೂಡುವ ಸಕಲ ಕಾರ್ಯವನ್ನು ನೋಡಿ ಇವು ಪರಸ್ಪರ ಮತ್ಸರಕ್ಕೆ ಆಸ್ಪದವೆಂದು ಗ್ರಹಿಸಿಕೊಂಡೆನು. ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ. Verse 6, better is an handful with quietness than both the hands full with travail and vexation of spirit. ಗಾಳಿಯನ್ನು ಹಿಂದಟ್ಟುವ ವ್ಯರ್ಥ ಪ್ರಯಾಸದ ಬೊಗಸೆಗಿಂತಲೂ ನೆಮ್ಮದಿಯ ಸೇರೆಯೇ ಲೇಸು. ಹಾಗೆ 13ನೇ ವಚನ. Better was a poor and wise youth than an old and foolish king who no longer knew how to take advice. ಎಚ್ಚರದ ಮಾತಿಗೆ ಕಿವಿಗೊಡುವುದನ್ನು ಬಿಟ್ಟ ಮೂರ್ಖನಾದ ಮುದಿಯರಸನಿಗಿಂತ ಜ್ಞಾನಿಯಾದ ಬಡ ಯವನಸ್ಥನೇ ಮೇಲು. For he went from prison to the throne, though in his own kingdom he had been born poor. ಇಂಥ ಯುವಕನೊಬ್ಬನು ರಾಜನಾಗಲು ಸೆರೆಮನೆಯಿಂದ ತರಲ್ಪಟ್ಟನು. ಹೌದು, ನನ್ನ ರಾಜ್ಯದಲ್ಲಿ ಬಡ ಪ್ರಜೆಯಾಗಿ ಹುಟ್ಟಿದನು. Verse 15, I saw all the living who move about under the sun, along with that youth who has to stand in the king's place. There was no end of all the people, all of whom he led. Yet those who come later will not rejoice in him. Surely this also is vanity and striving after wind. ಸೂರ್ಯನ ಕೆಳಗೆ ಚಲಿಸುವ ಜೀವಂತರೆಲ್ಲ ರಾಜನಿಗೆ ಪ್ರತಿಯಾಗಿ ನಿಂತ ಯುವಕನಾದ ಈ 2ನೇವನ ಪಕ್ಷ ವಹಿಸುವುದನ್ನು ನೋಡಿದೆನು. ಅವನ ಆಧಿಪತ್ಯಕ್ಕೆ ಒಳಪಟ್ಟ ಎಲ್ಲಾ ಜನರ ಸಂಖ್ಯೆಯು ಅಪಾರ. ಇವನ ಆಳಿಕೆಯ ಕೊನೆಗಾಲದವರಾದರೂ ಇವನಲ್ಲಿ ಆನಂದಿಸಲಿಲ್ಲ. ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ. ಕರ್ತನು ತಾನೇ ನಾವು ಓದಿದಂತಹ ಒಂದು ವಾಕ್ಯ ಭಾಗವನ್ನು ಆತನು ಆಶೀರ್ವದಿಸಲಿ. ಬೇರೆ ನಾವು ಓದಿದಂತಹ ಒಂದು ಚಾಪ್ಟರ್ 4 ಇನ್ ಇಂಗ್ಲಿಷ್ ಭಾಷೆಯಲ್ಲಿ ವಿ ರೀಡ್ 4ನೇ ಅಧ್ಯಾಯದ ಒಂದು ಟೈಟಲ್ ಅಲ್ಲಿ ನಾವು ಈ ರೀತಿಯಾಗಿ ನೋಡುವಂತರಾಗಿದ್ದೇವೆ, ಈವಿಲ್ ಅಂಡರ್ ದ ಸನ್. ಇಟ್ಸ್ ಅ ವೆರಿ ಪ್ರೊಫೌಂಡ್ ಟಾಪಿಕ್. ಕನ್ನಡ ಭಾಷೆಯಲ್ಲಿ ಅದು ಸರಿ ಕೊಡಲ್ಪಟ್ಟಿಲ್ಲ. ಇಂಗ್ಲಿಷ್ ಬೈಬಲಲ್ಲಿ ಓದಿದ್ರೆ ಆ ಒಂದು ಟೈಟಲ್ ಅಲ್ಲಿ ಕೊಟ್ಟಿರುವಂತಹದ್ದು ಈವಿಲ್ ಅಂಡರ್ ದ ಸನ್. So many times the question comes, what is this evil? ಈ ಕೆಟ್ಟತನ ಎಂಬುದಾಗಿ ಹೇಳಿದ್ರೇನು? So many philosophers, many atheists, ನಾಸ್ತಿಕರು, any thinkers, they come out with this question, why God created the evil? ದೇವರಿಗೆ ಆತನ ಈ ಕೆಟ್ಟತನ ಎನ್ನುವಂಥದ್ದು ಅಲ್ಲಿ ಯಾಕೆ ಬಂತು? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ವೈ ಗಾಡ್ ಈಸ್ ಸೈಲೆಂಟ್ ಅಬೌಟ್ ಈವಿಲ್? ಯಾಕೆ ದೇವರು ಮೌನವಾಗಿದ್ದಾನೆ? ದೇರ್ ಇಸ್ ಸೋ ಮಚ್ ಈವಿಲ್ ಅಂಡರ್ ದ ಸನ್. ಆಕಾಶದ ಕೆಳಗೆ ಬೇರೆ ನೆನೆಸಲಿಕ್ಕೆ ಆಗದೇ ಇರುವಷ್ಟು ಕೆಟ್ಟತನ, ಅಲ್ಲಿ ದುಷ್ಟತನ ಆಕಾಶದ ಕೆಳಗೆ ಇದೆಯಲ್ಲ. ದೆನ್ ವೈ ಗಾಡ್ ಈಸ್ ಸೈಲೆಂಟ್ ಎಂಬಂಥ ಪ್ರಶ್ನೆಯನ್ನು ಫಿಲಾಸಫರ್ಸ್, ಅನೇಕರು ಥಿಂಕರ್ಸ್ ಅವ್ರು ಕೇಳುವಂಥವ್ರಾಗಿದ್ದಾರೆ. ಈ ಮುಂಜಾನೆ ಆ ಒಂದು ಪ್ರಸ್ತಾಪಕ್ಕೆ ಹೋಗುವುದು ಬೇಡ. ಕರ್ತನ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ನೋಡುವಂಥರಾಗೋಣ. ಅದು ಜಸ್ಟ್ ಸಂಕ್ಷಿಪ್ತವಾಗಿ ಅದನ್ನು ನೋಡಿ ನಾವು ನಮ್ಮ ಅಧ್ಯಯನಕ್ಕೆ ನಾವು ಮುಂದಕ್ಕೆ ಹೋಗೋಣ. ಈವಿಲ್ ಇಸ್ ನಾಟ್ ಜಸ್ಟ್ ಪ್ರೆಸೆಂಟ್ ಇನ್ ಅವರ್ ವರ್ಲ್ಡ್. ನಮ್ಮ ಲೋಕದಲ್ಲಿ ಮಾತ್ರ ಒಂದು ಕೆಟ್ಟತನ ಎನ್ನುವಂಥದ್ದು ಭೂಲೋಕದಲ್ಲಿ ಇಲ್ಲಿ ನಮಗೆ ಗೋಚರವಾಗುವಂತಹ ಸಂಗತಿ ಅದು ಮಾತ್ರವಲ್ಲ, ಇಟ್ ಈಸ್ ಪರ್ವೇಸಿವ್. ಆ ಈವಿಲ್ ಎನ್ನುವಂಥದ್ದು ಇಟ್ ಕೀಪ್ಸ್ ಆನ್ ಸ್ಪ್ರೆಡಿಂಗ್. ಪರ್ವೇಸಿವ್ ಎಂಬುದಾಗಿ ಹೇಳಿದರೆ ಇಟ್ ಕೀಪ್ಸ್ ಸ್ಪ್ರೆಡಿಂಗ್. ಇಟ್ ಈಸ್ ಸಟಲ್. ಅದು ಯಾರಿಗೂ ಸಹ ಗೋಚರವಾಗದಂಥ ರೀತಿಯಲ್ಲಿ ಅದು ಹಬ್ಬುವಂಥದ್ದು. ಇಟ್ ಈಸ್ ಪವರ್ಫುಲ್, ಇಟ್ ಈಸ್ ಡಾಮಿನೆಂಟ್, ಇಟ್ ಈಸ್ ಔಟ್ಸೈಡ್ ಆಫ್ ಅಸ್, ಇಟ್ ಈಸ್ ಇನ್ ಅಸ್, ಇಟ್ ಈಸ್ ಅರೌಂಡ್ ಅಸ್. ನಮ್ಮಲ್ಲೂ ಸಹ ಇದೆ, ನಮ್ಮ ಸುತ್ತದಲ್ಲೂ ಇದೆ, ಎಲ್ಲ ಕಡೆ ಇರುವಂಥ ಒಂದು ಕೆಟ್ಟತನ ಎಂಬುದಾಗಿ ಆ ಒಂದು ವಿಶ್ಲೇಷಣೆ ಮಾಡುವಂಥರಾಗಿದ್ದಾರೆ. ಕೆಟ್ಟತನ ಎಂಬಂಥ ಒಂದು ಪದದ ಒಂದು ಅರ್ಥವನ್ನು ಮಾತ್ರವಲ್ಲ. when you say that evil, there are many things under which we can ನಾವು ಗಮನಿಸಬೇಕಾದಂಥ ಕೆಲವು ಅಂಶಗಳು ಅಲ್ಲಿ ಅಡಕವಾಗಿದೆ. there is natural evil, there is moral evil, there is supernatural evil, there is evil of hell. ಬೇರೆ ಆ ಒಂದು ಕನ್ನಡಕ್ಕೆ ಅದು ನೇರವಾದಂಥ ಒಂದು ಭಾಷಾಂತರ, ಅದು ಸಮಾನವಾದಂಥ ಪದಪ್ರಯೋಗ ಅದಕ್ಕೆ ಸಿಕ್ಕೋದಿಲ್ಲ. ಆದರೂ ಸಹ ನಾವು ಅದನ್ನು ಅವಲೋಕನ ಮಾಡುವಂಥವ್ರಾಗೋಣ. ನ್ಯಾಚುರಲ್ ಈವಿಲ್ ಎಂಬುದಾಗಿ ಹೇಳಿದರೆ
ನಾವು ಭೂಲೋಕದಲ್ಲಿ ಕಾಣುವಂತಹ ಪ್ರಕೃತಿಗತವಾದಂತಹ ಒಂದು ಕೇಡುಗಳ ಇರುವಂತಹ ಒಂದು ಸಂಗತಿಯನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ನ್ಯಾಚುರಲ್ ಈವಿಲ್, ಡಿಸೀಸಸ್, ಡಿಸಾಸ್ಟರ್ಸ್, ಕ್ಯಾಟಸ್ಟ್ರೋಫೀಸ್, ರೋಗಗಳು, ವಿಪತ್ತುಗಳು, ಗಂಡಾಂತರಗಳು, ಆ ದುರಂತಗಳು ಎಲ್ಲವೂ ಸಹ ಇರುವಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಫ್ರಮ್ ಟೈನಿ ಬ್ಯಾಕ್ಟೀರಿಯಾ ಟು ವಾಲ್ಕ್ಯಾನಿಕ್ ಎರಪ್ಷನ್ಸ್, ಎಲ್ಲವೂ ಸಹ ನ್ಯಾಚುರಲ್ ಡಿಸಾಸ್ಟರ್ ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ರಿಯಲಿ ದಿಸ್ ಇಸ್ ಅ ಡೇಂಜರಸ್ ಪ್ಲಾನೆಟ್ ಟು ಲಿವ್. ನಿಸ್ಸಂದೇಹವಾಗಿ ಇದು ಒಂದು ರೀತಿಯಲ್ಲಿ ಅಪಾಯಕರವಾದಂಥ ಒಂದು ನಾವು ವಾಸಿಸುವಂಥ ಒಂದು ಗ್ರಹ ಅಪಾಯವೇ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಯಾಕೆಂದರೆ ಸಣ್ಣ ವೈರಸ್ ಇಂದ ಹಿಡಿದು ವಾಲ್ಕ್ಯಾನೋವರೆಗೆ ಡೇಂಜರಸ್ ಥಿಂಗ್ಸ್ ವಿ ಸಿ. ಯಾಕೆಂದರೆ ದಿಸ್ ಇಸ್ ದ ರಿಫ್ಲೆಕ್ಷನ್ ಆಫ್ ದ ಸಿನ್ ದಟ್ ಎಂಟರ್ಡ್ ಆನ್ ದಿಸ್ ಅರ್ತ್. ಯಾಕೆಂದರೆ ನಮಗೆ ಅಲ್ಲಿ ದೇವರು ಹೇಳಿದಂಥ ಮಾತು, ನಿನ್ನ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂತೆ ಎಂಬುದಾಗಿ ಹೇಳಿದಂಥ ಮಾತನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅಲ್ಲಿ ಫಾಲನ್ ಕ್ರಿಯೇಷನ್, ಅಲ್ಲಿ ಪಾಪದ ದೆಸೆಯಿಂದ ಪ್ರೇರೆ ಶಾಪಕ್ಕೆ ಗುರಿಯಾದಂತಹ ಒಂದು ಸಂಗತಿಯನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆ ಎಲ್ಲ ಸಂಗತಿಗಳು ನೋಡುವಾಗ ದ ರಿಮೈಂಡ್ಸ್ ಆಫ್ ಸಿನ್, ದ ಟ್ರಾಜಡಿ ಆಫ್ ಸಿನ್, ಪಾಪದ ಆ ಒಂದು ಘೋರತ್ವವನ್ನು ಅದು ನಮ್ಮ ನೆನಪಿಗೆ ಅಲ್ಲಿ ತರುವಂತರಾಗಿದೆ. ಪ್ರೇರೆ ಮಾತ್ರವಲ್ಲ, ಹಾಗೆ ಮುಂದಕ್ಕೆ ಬರುವಾಗ ಮಾರಲ್ ಈವಿಲ್, ನೈತಿಕವಾದಂಥ ಆ ಒಂದು ಕೆಟ್ಟತನ ಎಂಬುದಾಗಿ ಅಲ್ಲಿ ಹೇಳುವಾಗ ನೈತಿಕವಾದಂಥ ಕೆಡುಕತನ, ಅಲ್ಲಿ ಯೆಹೋವನು ಆಕಾಶದ ಕೆಳಗೆ ನೋಡಿ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ, ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕಿತ್ತು ಹೋದಂಥವರೇ ಎಂಬುದಾಗಿ ಕೀರ್ತನೆ ಪುಸ್ತಕ 4ನೇ ಅಧ್ಯಾಯ 3ನೇ ವಚನ ನೋಡುವಂತರಾಗಿದ್ದೇವೆ. ದಟ್ ಮಾರಲ್ ಈವಿಲ್ ಇಸ್ ಪರ್ಸನಲ್, ಇಟ್ ಇಸ್ ಇಂಟರ್ನಲ್, ಇಟ್ ಇಸ್ ಸ್ಪಿರಿಚುವಲ್, ವಿಕೆಡ್ನೆಸ್, ಸಿನ್ ಅಂಡ್ ಟ್ರಾನ್ಸ್ಗ್ರೆಷನ್. ನೈತಿಕವಾದಂತಹ ಒಂದು ಕೆಟ್ಟತನ ಎಂಬುದಾಗಿ ಹೇಳಿದರೆ ವೈಯಕ್ತಿಕವಾದದ್ದು, ಇಂಟರ್ನಲ್, ಸ್ಪಿರಿಚುವಲ್, ವಿಕೆಡ್ನೆಸ್, ಸಿನ್ ಅಂಡ್ ಟ್ರಾನ್ಸ್ಗ್ರೆಷನ್ ಎಂಬಂಥ ಒಂದು ಅರ್ಥವನ್ನು ಅದನ್ನು ವಿಶ್ಲೇಷಿಸುವಂಥವರಾಗಿದ್ದಾರೆ. ಬೇರೆ ಎಲ್ಲರೂ ಸಹ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅಂದರೆ ಪ್ರತಿಯೊಬ್ಬ ಮಾನವನು ಸಹ ಆ ಒಂದು ಪಾಪದ ಒಂದು ದೆಸೆಯಿಂದ ಸಿಟ್ಫುಲ್ ನೇಚರ್ ಆತನ ಹಾರ್ಟ್ನಲ್ಲಿ ಇರುವಂಥ ಒಂದು ಸಂಗತಿಯನ್ನು ಅದು ನಮ್ಮ ನೆನಪಿಗೆ ತರುವಂಥದ್ದಾಗಿದೆ. ಮಾತ್ರವಲ್ಲ ಪ್ರಿಯರೇ, ಸೂಪರ್ ನ್ಯಾಚುರಲ್ ಈವಿಲ್, ಅಪ್ರಾಕೃತವಾದಂತಹ ಒಂದು ಸಂಗತಿ. ಯಾಕೆಂದರೆ ಹೇಳಿದರೆ there is not only evil that is in the heart of man, but there is a force of demons being that are as old as their creation. ಮಾತ್ರವಲ್ಲ, ದುರಾತ್ಮ ಸೇನೆಯು ಸಹ ಅಲ್ಲಿ ಸುತ್ತ ಇರುವಂತಹ ಒಂದು ಸಂಗತಿಯನ್ನು ನಮ್ಮ ಚಿತ್ರಣವನ್ನು ನಮ್ಮ ನೆನಪಿಗೆ ಅಲ್ಲಿ ತರುವಂತವಾಗಿದೆ. ದೇರ್ ಆರ್ ಈವಿಲ್ ಸ್ಪಿರಿಟ್ಸ್, ದುರಾತ್ಮಗಳು ಇರುವಂತಹದ್ದಾಗಿದೆ. ದೇರ್ ಆರ್ ಲಯರ್ಸ್, ಅವರು ಸುಳ್ಳುಗಾರರು, ಮೋಸಪಡಿಸುವಂತವರು. ದ ಹೋಲ್ ವರ್ಲ್ಡ್ ಲೈಸ್ ಇನ್ ದ ಲ್ಯಾಪ್ ಆಫ್ ದೇರ್ ಲೀಡರ್ ಅಂಡ್ ದೇರ್ ಸಿಸ್ಟಮ್. ಮಾತ್ರವಲ್ಲ ಪ್ರಿಯರೇ, ವಿ ನೋ ಇಹಲೋಕದ ಅಧಿಪತಿ ಯಾರು? ಸೈತಾನನು. We know that Satan is the prince of the power of the air. He has temporary right to rule over this world system. ಈ ಲೋಕದ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಅಲ್ಲಿ ಆತನಿಗ ಅದರ ಅಧಿಪತಿಯಾಗಿದ್ದಾನೆ. ಒಂದು ವಚನ ಗಮನಿಸ್ರಿ, ಕೊರಿಂಥದವರಿಗೆ ಬರೋ ಪತ್ರಿಕೆ 12ನೇ ಅಧ್ಯಾಯ 7ನೇ ವಚನ. ವೆರಿ ಇಂಟ್ರೆಸ್ಟಿಂಗ್. 2ನೇ ಕೊರಿಂಥದವರ ಪತ್ರಿಕೆ 12ನೇ ಅಧ್ಯಾಯ 7ನೇ ವಚನ. ಪೌಲನು ತಾನೇ ಹೇಳುವಂತಹ ಒಂದು ಮಾತು, ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. And lest I should be exalted above measure through the abundance of the revelation, there was given to me a thorn in the flesh, the messenger of Satan to buffet me, lest I should be exalted above measure. ಅನೇಕ ಬಾರಿ ಆ ಸಂಗತಿಗಳು ಸಹ ನಾವು ದೀನತೆ, ತಗ್ಗಿಸಿಕೆ ಇಲ್ಲಿ ಇರುವ ಹಾಗೆ ದೇವರು ಅದನ್ನು ಕಾರ್ಯಗಳನ್ನು ಸಹ ಕೆಲವು ಸಾರಿ ನಮ್ಮ ಜೀವಿತಗಳಲ್ಲಿ ತರಬಹುದು. ಮಾತ್ರವಲ್ಲ ಪ್ರಿಯರೇ, ಕಡೆಯದಾಗಿ ದೇರ್ ಇಸ್ ಈವಿಲ್ ಆಫ್ ಹೆಲ್ ದಟ್ ವಿಲ್ ಲಾಸ್ಟ್ ಫಾರ್ ಎವರ್. ನರಕದ ಘೋರತ್ವ ಶಾಶ್ವತವಾಗಿ ಇರುವಂತಹದ್ದು. ಈ ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ ಪ್ರಿಯರೇ. Whoever does not have the relationship with Christ, ಯೇಸು ಕ್ರಿಸ್ತನ ಜೊತೆಯಲ್ಲಿ ಸಂಬಂಧವನ್ನು ಇಲ್ಲದೆ ಇರುವಂತವರು, ಆ ಯೇಸು ಕ್ರಿಸ್ತನ ಸ್ವಂತ ರಕ್ಷಣೆಗಾಗಿ ಅಂಗೀಕಾರ ಮಾಡಿಕೊಳ್ಳದೆ ಇರುವಂತಹ ಪ್ರತಿಯೊಬ್ಬರ ಆ ಒಂದು ಅಂತ್ಯ ಬೇರೆ. ಈ ಲೋಕದಲ್ಲಿ ಈ ಒಂದು ಕೆಟ್ಟತನವನ್ನು ದಾಟಿ ಹೋಗೋದು ಮಾತ್ರವಲ್ಲ, ಶಾಶ್ವತವಾಗಿ ನಿರಂತರವಾಗಿ ಪ್ರೇರೆ ಆ ನರಕವೆಂಬಂತಹ ಒಂದು ಘೋರತ್ವದಲ್ಲಿ ಅಲ್ಲಿ ಸಮಯವನ್ನು ಕಳೆಯಬೇಕಾದಂತಹ ಒಂದು ಸಮಯ ಇರುವಂತದ್ದಾಗಿದೆ. ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ನಮ್ಮ ಹೃದಯವನ್ನು ಕರ್ತನಿಗೆ ಕೊಡದೇ ಇದ್ದರೆ ಪ್ರೇರೆ, ಈ ವಿಲ್ ಆಫ್ ಫೆಲ್ ದಟ್ ವಿಲ್ ಲಾಸ್ಟ್ ಫಾರ್ ಎವರ್. ಅಲ್ಲಿ ನರಕದ ಒಂದು ಘೋರತ್ವ ಅದು ಶಾಶ್ವತವಾಗಿ ಅದು ಇರುವಂತಹ ಒಂದು ಸನ್ನಿವೇಶ ಅದು ಬರುವಂಥದ್ದಾಗಿದೆ. ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾನು ಸಂಬಂಧವನ್ನು ಏರ್ಪಡಿಸಿಕೊಂಡಿದ್ದೇನೆ. ನಾನು ಈ ಒಂದು ಲೋಕವನ್ನು ಬಿಟ್ಟಾಗಿ ಸಹ ಶಾಶ್ವತವಾಗಿ ದೇವರ ಪ್ರಸನ್ನತೆಯಲ್ಲಿ ನಾನು ಇರುತ್ತೇನೆ ಎಂಬಂತಹ ನಿಶ್ಚಯತ್ವ ನಮ್ಮದಾಗಿದೆಯೋ ಪ್ರೇರೆ? ಹಾಗಿಲ್ಲದೇ ಇದ್ದರೆ ಕರ್ತನ ಬಳಿಗೆ ಬಂದು, ಕರ್ತನೆ ನೀನು ನನ್ನ ಹೃದಯದ ಸಿಂಹಾಸನವನ್ನು ಅಲಂಕರಿಸು ಎಂಬುದಾಗಿ ಆತನ ನಮ್ಮ ಹೃದಯಕ್ಕೆ ಆಮಂತ್ರಣ ಮಾಡೋಣ. ಪ್ರೇರೆ, ನಾವು ಮುಂದಕ್ಕೆ ಹೋಗುವಂತರಾಗೋಣ. ಇನ್ ಚಾಪ್ಟರ್ 4 of book of Ecclesiastes, Solomon is taking us to 3 different locations. ಏನು ಸಾಲಮನ್ ಈಗಾಗಲೇ ನಾವು 2ನೇ ಅಧ್ಯಾಯ 3ನೇ ಅಧ್ಯಾಯ ವೆರಿ ಪ್ರೊಫೌಂಡ್ ದಿ ಸರ್ಚ್, ಆತನು ಅಲ್ಲಿ ಆತನ ಹುಡುಕುತ್ತಾ ಆತನ ಅನ್ವೇಷಣೆ ಮಾಡಿದಂತಹ ಸಂಗತಿಗಳನ್ನು ನಾವು ನೋಡ್ತಾ ಬಂದೆವು. ಇನ್ ಚಾಪ್ಟರ್ 4
He takes us to 3 geographical locations. ಬೇರೆ ಬೇರೆ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿನ ಚಿತ್ರಣವನ್ನು ನಾವು ತೋರಿಸುವಂತಹ ಒಂದು ಸಂಗತಿ ನೋಡುವಂತಾಗಿದೆ. ಫಸ್ಟ್ಲಿ he takes us to a court scene. ಅಲ್ಲಿ ನ್ಯಾಯಾಲಯದ ಮೊದಲನೇ ವಚನ, ಪ್ರಸಂಗಿಗಳ ಪುಸ್ತಕ ದಯಮಾಡಿ ಮೊದಲನೇ ವಚನ ಮತ್ತೊಂದು ಸಾರಿ ಗಮನಿಸ್ರಿ. ಪ್ರಸಂಗಿಗಳ ಪುಸ್ತಕ 4ನೇ ಅಧ್ಯಾಯ ಮೊದಲನೇ ವಚನ. ಆಮೇಲೆ ತಿರುಗಿ ದೃಷ್ಟಿಸಿ ಲೋಕದಲ್ಲಿನ ಹಿಂಸೆಗಳನ್ನೆಲ್ಲ ನೋಡಿದೆನು. ಆ ಹಿಂಸೆಗೊಂಡವರ ಕಣ್ಣೀರು ಏನೆಂದು ಹೇಳಲಿ, ಹಿಂಸೆಗೊಂಡವರ ಕಣ್ಣೀರು ಏನೆಂದು ಹೇಳಲಿ. ಸಂತೈಸುವವರು ಯಾರು ಇರಲಿಲ್ಲ, ಹಿಂಸಕರಿಗೆ ಬಹುಬಲ, ಸಂತೈಸುವವರು ಒಬ್ಬರು ಇಲ್ಲ. ಬೇರೆ ಎರಡನೇದಾಗಿ ಮಾರ್ಕೆಟ್ ಪ್ಲೇಸ್ ಮತ್ತು ಮೂರನೇದಾಗಿ ಪ್ಯಾಲೇಸ್ ಸೀನ್ ಅನ್ನು ತೋರಿಸುವಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಅಲ್ಲಿ ಅರಸನಾದಂಥ ಸೊಲೊಮೋನ್ ಈಸ್ ಅಬ್ಸರ್ವಿಂಗ್ 3 tragedies. 3 ಅಲ್ಲಿ ದುಃಖಕರವಾದಂತಹ ಸಂಗತಿಗಳನ್ನು ಸೊಲೊಮೋನನ್ನು ಅಲ್ಲಿ ಅವಲೋಕನ ಮಾಡಿದಂತಹ ಸಂಗತಿಯನ್ನು ನೋಡುವಂತರಾಗಿದೆ. ನಂಬರ್ 1, ಆಪರೇಷನ್ ಅಂಡ್ ಎಕ್ಸ್ಪ್ಲಾಯ್ಟೇಷನ್ ಇನ್ ದ ಹಾಲ್ಸ್ ಆಫ್ ಜಸ್ಟಿಸ್. ನ್ಯಾಯಾಲಯದಲ್ಲಿ ದಬ್ಬಾಳಿಕೆ, ಶೋಷಣೆ, ಅಲ್ಲಿ ನ್ಯಾಯವೆನ್ನುವಂಥದ್ದೇ ಅಲ್ಲಿ ಇಲ್ಲದೆ ಇರುವಂತಹ ಒಂದು ಸಂಗತಿಯನ್ನು ಕಣ್ಣಾರೆ ಸೊಲೊಮೋನನ್ನು ಕಂಡಂತ ಒಂದು ಚಿತ್ರಣ ಅದಾಗಿತ್ತು. ಪೇನ್ ಅಂಡ್ ಸಾರೋ ಇನ್ ದ ಲೈಫ್ಸ್ ಆಫ್ ಇನ್ನೋಸೆಂಟ್ ಪೀಪಲ್. ಮುಗ್ಧ ಜನರ ಜೀವಿತದಲ್ಲಿ ನೋವು, ದುಃಖವನ್ನು ಅಲ್ಲಿ ಕಣ್ಣಾರೆ ಸೊಲೊಮೋನನ್ನು ಕಂಡಂತಹ ಒಂದು ಸನ್ನಿವೇಶ. ಅನ್ಕನ್ಸರ್ನ್ ಆನ್ ದ ಪಾರ್ಟ್ ಆಫ್ ದೋಸ್ ಹೂ ಕುಡ್ ಹ್ಯಾವ್ ಬ್ರಾಟ್ ಕಂಫರ್ಟ್. ಸಂತೈಸುವಂತವರು ಸಂತೈಸುವ ಯಾವ ಪರಿವೇ ಇಲ್ಲದೆ ಅವರು ತಮ್ಮ ಇಷ್ಟ ಬಂದ ಹಾಗೆ ಇದ್ದಂತಹ ಒಂದು ಸನ್ನಿವೇಶವನ್ನು ಅಲ್ಲಿ ಕಣ್ಣಾರೆ ಕಂಡನು. He is a king of Israel. ಇಸ್ರಾಯೇಲರ ಅರಸನು ಸೊಲೊಮೋನು. He could have brought changes. ಪ್ರಾಯಶಃ ಬದಲಾವಣೆಯನ್ನು ತರಬಹುದಾಗಿತ್ತು, ಆದರೆ ಅಲ್ಲಿ ನೋಡುವಾಗ ಇಟ್ ವಾಸ್ ಟು ದ ಕೋರ್. ತಾನು ಸಹ ಬದಲಾವಣೆಯನ್ನು ತರಲಿಕ್ಕಾಗದೇ ಇರುವಂತಹ ಒಂದು ಅನ್ಯಾಯದ ಒಂದು ಸ್ಥಿತಿಯಲ್ಲಿ ಇದ್ದಂತಹ ಒಂದು ಸನ್ನಿವೇಶವನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. Is it not the same thing today also, dear brethren? ಸುಮಾರು 3000 ವರ್ಷಗಳ ಹಿಂದೆ ಸೊಲೊಮೋನು ಕಂಡಂತ ಒಂದು ಚಿತ್ರಣವನ್ನೇ ನಾವು ಇಂದು ಸಹ ನಾವು ನೋಡ್ತಾ ಇಲ್ಲವೋ? ಮೇ 16ನೇ ತಾರೀಕು 2008ನೇ ಇಸವಿ, ಪ್ರಿಯರೇ, just 13 years, ಆರುಷಿ ತಲ್ವಾರ್, ಆ ಸಣ್ಣ ಹುಡುಗಿಯ ಹೆಸರು, just 13 years old. ಆರುಷಿ ತಲ್ವಾರ್ was founded in a bedroom of her house in Jalawai Vihar, ನೋಯ್ಡಾದಲ್ಲಿ ಆಕೆಯ ಒಂದು ಶವವಾಗಿ ಬಿದ್ದಂಥ ಒಂದು ಸನ್ನಿವೇಶವನ್ನು ಅಲ್ಲಿ ಪ್ರಕಟವಾಗಿತ್ತು. her throat was slit. ಆಕೆಯ ಒಂದು ಕತ್ತರಿಸಲ್ಪಟ್ಟು ತಲೆಯು ಜಜ್ಜಲ್ಪಟ್ಟಂಥ ಒಂದು ಸನ್ನಿವೇಶವದು ಅದಾಗಿತ್ತು. ಆಕೆಯ ತಂದೆ ತಾಯಿ both were doctors. ಡಾಕ್ಟರ್ ರಾಜೇಶ್ ತಲ್ವಾರ್ and ನೂಪುರ್ ತಲ್ವಾರ್ were her parents. ಆ ಒಂದು ಸನ್ನಿವೇಶವನ್ನು ನೋಡಿದಾಗ ಪೊಲೀಸ್ ಅವರು ಹೇಳಿದರು, ಪ್ರಾಬ್ಲಿ ಇಟ್ ಈಸ್ ದ ವರ್ಕ್ ಆಫ್ ಎ ಸರ್ವೆಂಟ್. ಮನೆ ಕೆಲಸದವನು ಮಾಡಿರಬೇಕು ಈ ಕೆಲಸ ಎಂಬುದಾಗಿ ಅಲ್ಲಿರುವಂಥ ಆ ಮನೆ ಕೆಲಸದವನ ಮೇಲೆ ಡೌಟ್ ಅಲ್ಲಿಗೆ ಪ್ರಾರಂಭವಾಯಿತು. ಸೊ ದೇ ಟುಕ್ ಹಿಮ್ ಟು ಕಸ್ಟಡಿ. ಪ್ರಾಯಶಃ ಅವನು ತೆಗೆದುಕೊಳ್ಳಬೇಕೆಂಬುದಾಗಿ ಅವರು ಆಲೋಚನೆ ಮಾಡಿದ. ಆತನ ಹೆಸರು ಹೇಮರಾಜ್ ಬಂಜಾಡ್ ಎಂಬುದಾಗಿ, 45 years, ಮನೆ ಕೆಲಸದವನು. ಆತನ ಕಸ್ಟಡಿಗೆ ತೆಗೆದುಕೊಳ್ಳಬೇಕೆಂಬುದಷ್ಟರಲ್ಲೇ ಮಾರನೇ ದಿನ ಬೆಳಿಗ್ಗೆ his body was found in a terrace. ಮನೆಯ ಮೇಲ್ಗಡೆ ಆತನ ಟೆರೇಸ್ ಅಲ್ಲಿ ಸಿಕ್ಕಿದಂಥ ಒಂದು ಸನ್ನಿವೇಶದಾಯಿತು. ಪೊಲೀಸ್ಗೆ ಏನೂ ಸಹ ಕ್ಲೂ ಸಿಕ್ಕದೇ ಇರುವಂತಹ ಯಾವ ಕ್ಲೂ ಸಹ ಅಲ್ಲಿ ಮನೆಯಲ್ಲಿ ಸಿಕ್ಕಲಿಲ್ಲ. ಇಟ್ ವಾಸ್ ಹ್ಯಾಂಡೆಡ್ ಓವರ್ ಟು CBIಗೆ ಹ್ಯಾಂಡ್ ಓವರ್ ಆಯಿತು. ಯಾಕಂದರೆ ಆ ನೋಯ್ಡಾದಲ್ಲಿ ಎಲ್ಲ ಸಹ ದೊಡ್ಡ ಒಂದು ಗಲಾಟೆ ಆಯಿತು. ಹೂ ಇಸ್ ದಿಸ್, ಈ ಕಾರ್ಯವನ್ನು ಮಾಡಿದವರು ಯಾರು ಎಂಬುದಾಗಿ ಯಾವ ಪ್ರೂಫಲ್ಲಿ ಸಿಕ್ಕಲಿಲ್ಲ. ಪೊಲೀಸ್ಗೆ ತಂದೆ ತಾಯಿಗಳ ಮೇಲೆ ಡೌಟ್ ಬರಲಿಕ್ಕೆ ಪ್ರಾರಂಭ ಆಯಿತು. ಪ್ರಾಬಬ್ಲಿ ಸೆನ್ಸಿಂಗ್ honorary death they might have done. ತಮ್ಮ ಒಂದು ರೀತಿಯ ಗೌರವಾನ್ವಿತ ಪ್ರಶ್ನೆಗೋಸ್ಕರವಾಗಿ ತಂದೆ ತಾಯಿಗಳೇ ಮಾಡಿರಬೇಕೆಂಬುದಾಗಿ ಅಲ್ಲಿ ಸೂಚನೆಗಳು ಬರಲಿಕ್ಕೆ ಪ್ರಾರಂಭವಾಯಿತು. ಏನೇ ಮಾಡೋದು ಸಹ ಅವರು ಅರೆಸ್ಟ್ ಮಾಡಿದ್ರು, ತಂದೆ ತಾಯಿಗಳನ್ನು ಸಹ ಕಸ್ಟಡಿಗೆ ತೆಗೆದುಕೊಂಡ ಮೇಲೆ ದೇರ್ ವಾಸ್ ಡಿವಿಷನ್ ಆಫ್ ವಾಗ್ವಾದ ಅಲ್ಲಿ ಪ್ರಾರಂಭವಾಯಿತು. ಹೌ ಕ್ಯಾನ್ ಇಟ್ ಬಿ, ದೇರ್ ಇಸ್ ನೋ ಎವಿಡೆನ್ಸ್. ತಂದೆ ತಾಯಿಗಳಿಗೆ ಹೇಗೆ ನಾವು ಅವರು ಮಾಡಿದ್ದಾರೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಎಂಬುದಾಗಿ ವಾಗ್ವಾದ ಅಲ್ಲಿ ಮಾಡಲಿಕ್ಕೆ ಪ್ರಾರಂಭವಾಯಿತು. ಯಾವ ಒಂದು ಪ್ರೂಫ್, ನೋ ಎವಿಡೆನ್ಸ್, ಅಬ್ಸಲ್ಯೂಟ್ಲಿ. ಆ ಒಂದು ಮನೆಯಲ್ಲಿ ಯಾವ ಪ್ರೂಫ್ ಸಹ ಸಿಕ್ಕಲಿಲ್ಲ. ಇಟ್ ವಾಸ್ ಎವ್ರಿಥಿಂಗ್ ಪಾಯಿಂಟಿಂಗ್ ಟುವರ್ಡ್ಸ್ ಪೇರೆಂಟ್ಸ್. ತಂದೆ ತಾಯಿಗಳ ಕಡೆಗೆ ಅದು ಪಾಯಿಂಟ್ ಮಾಡಿ ತೋರಿಸ್ತಾ ಇತ್ತು ಆ ಒಂದು ಡೆತ್, ಆ ಕುರುಗಳು. ಆದರೆ ದೇ ವಾಸ್ ಕುಡ್ ನಾಟ್ ಜಸ್ಟಿಫೈ, ನೋ ಪ್ರಾಪರ್ ಎವಿಡೆನ್ಸ್, ಸ್ಟ್ರಾಂಗ್ ಆದಂಥ ಎವಿಡೆನ್ಸ್ ಅಲ್ಲಿ CBIಗೂ ಅದು ಸಿಕ್ಕಲಿಲ್ಲ. ಎಲ್ಲವನ್ನು ವಿಶ್ಲೇಷಿಸಿದ ಮೇಲೆ ಈವನ್ CBI ಅಲ್ಲಿಂದ ಜಡ್ಜ್ ಸಹ ಇಟ್ ವಾಸ್ ಪಾಯಿಂಟಿಂಗ್ ಟುವರ್ಡ್ಸ್ ಪೇರೆಂಟ್, ತಂದೆ ತಾಯಿಗಳ ಕಡೆಗೆ ಅದು ಒಟ್ಟು ಮಾಡಿ ತೋರಿಸ್ತಾ ಇದ್ರು ಸಹ ನಿಸ್ಸಹಾಯಕರಾದಂಥ ಒಂದು ಸ್ಥಿತಿ. ಅಲ್ಲಿ ಅಪರಾಧಿಗೆ ಶಿಕ್ಷೆಯನ್ನು ಕೊಡಿಸಲಿಕ್ಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ CBI ಸಹ ಇದ್ದಂಥ ಒಂದು ಪರಿಸ್ಥಿತಿ ಅದಾಯಿತು. ನವೆಂಬರ್ 25ನೇ ತಾರೀಕು 2013ನೇ ಇಸ್ವಿ CBI ಜಡ್ಜ್ ಶ್ಯಾಮ್ ಲಾಲ್ ಅವರು ಒಂದು ವರ್ಡಿಕ್ಟ್ ಅನ್ನು ಅವರು ಕೊಟ್ಟರು. ಅದು ಒಂದು ರೀತಿಯಲ್ಲಿ ವೆರಿ ಸ್ಟರಿಂಗ್ ವರ್ಡಿಕ್ಟ್. ಅವರು ಕನ್ವಿಕ್ಟೆಡ್ ತಾಲ್ವಾರ್ಸ್ ಗಿಲ್ಟಿ ಆಫ್ ಬೋತ್ ಮರ್ಡರ್ಸ್ ಅಂಡ್ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್. ಸಾಕ್ಷಿಯನ್ನು ನಾಶ ಮಾಡುವುದರಲ್ಲಿ ಇದರಲ್ಲಿ ಪಾತ್ರವಿದೆ ಎಂಬುದಾಗಿ ಅವರು ಹೇಳುತ್ತಾ ಅವರು ತೀರ್ಪನ್ನು ಅವರು ಕೊಟ್ಟದ್ದು ಏನಾಗಿತ್ತು ಎಂಬುದಾಗಿ ಹೇಳಿದ್ರೆ, ದ ಪೇರೆಂಟ್ಸ್ ಆರ್ ದ ಬೆಸ್ಟ್ ಪ್ರೊಟೆಕ್ಟರ್ ಆಫ್ ದೇರ್ ಓನ್ ಚಿಲ್ಡ್ರನ್ and that is the order of the human nature, but there have been freaks in the history of mankind when the father and mother became the killer of their own progeny, the judge wrote.
ಮಕ್ಕಳನ್ನು ಸಂರಕ್ಷಿಸಬೇಕಾದವರೇ ಈ ರೀತಿಯಾಗಿ ಎಡುವಾಗ ವಾಟ್ ವಿ ಕ್ಯಾನ್ ಡೂ ಎಂಬುದಾಗಿ ತೀರ್ಪನ್ನು ಮಾಡಿ ಕೇಸನ್ನು ಅವರು ಮುಚ್ಚಲಿಲ್ಲ. ಇಟ್ ಇಸ್ ಜಸ್ಟ್ ಹಾಗೆ ಅದನ್ನು ಸೈಡ್ಗೆ ಇಟ್ಟರು. ಪ್ರಿಯರೇ, ಆಕಾಶದ ಕೆಳಗೆ ಎಲ್ಲಿ ನೋಡಿದ್ರು ಸಹ ಸೊಲೊಮೋನನ್ನು ಯಾವ ರೀತಿಯಲ್ಲಿ ಕಂಡಂಥ ಒಂದು ಸ್ಥಿತಿಯನ್ನು ಅಲ್ಲಿ ನೋಡುವಂತಾಗಿದ್ದೇವೆ. ನಾಟ್ ಓನ್ಲಿ ದಟ್, ಹಿ ಟುಕ್ ದೆಮ್ ಟು ದ ಮಾರ್ಕೆಟ್ ಪ್ಲೇಸ್. ಆತನ ಮಾರ್ಕೆಟಿನ ಸ್ಥಳಕ್ಕೆ ಅಲ್ಲಿ ಹೋದ. ವಿ ಸೇ ಆಲ್ ಡಿಫರೆಂಟ್ ಟೈಪ್ಸ್ ಆಫ್ ಪೀಪಲ್. ದೇರ್ ವಾಸ್ ಅನ್ ಇಂಡಸ್ಟ್ರಿಯಸ್ ಮ್ಯಾನ್. ಅಲ್ಲಿ ಯಾವಾಗಲೂ ಸಹ ಕೆಲಸ 24/7 ವರ್ಕಾಲಿಕ್. ಯಾವಾಗ ನೋಡಿದ್ರು ಸಹ ಆತನ ಮೈಂಡ್ ಕೂತ್ರು ನಿಂತರು ಮಲಗಿದ್ರು ಸಹ ನಿದ್ದೆ ಮಾಡಿದ್ರು ಎಲ್ಲಿ ಸಹ ಇದ್ರು ಸಹ ವರ್ಕಾಲಿಕ್, ಇಂಡಸ್ಟ್ರಿಯಸ್ ಮ್ಯಾನ್, ಆಲ್ವೇಸ್ ವರ್ಕ್, ಕೆಲಸ, ಯಾವಾಗ ನೋಡಿದ್ರು ಸಹ ಕೆಲಸ. ಅಬ್ಸಲ್ಯೂಟ್ಲಿ ನೋ ಟೈಮ್ ಫಾರ್ ಫ್ಯಾಮಿಲಿ, ಅಬ್ಸಲ್ಯೂಟ್ಲಿ ನೋ ಟೈಮ್ ಫಾರ್ ಗಾಡ್, ಅಬ್ಸಲ್ಯೂಟ್ಲಿ ನೋ ಟೈಮ್ ಫಾರ್ ಸ್ಪಿರಿಚುವಲ್ ಥಿಂಗ್ಸ್. There was an idle man, opposite man. He was absolutely doing nothing. ಏನು ಸಹ ಮಾಡದೇ ಇರುವಂಥ ಆ ವ್ಯಕ್ತಿಯನ್ನು ಸಹ ಅಲ್ಲಿ ನೋಡಿದ. ಎರಡನೇ ವ್ಯಕ್ತಿ, ಮೂರನೇದಾಗಿ, he saw an integrated man. ಒಬ್ಬ ಸಮತೋಲನವುಳ್ಳಂಥ ವ್ಯಕ್ತಿ. He was working, but at the same time he was balancing. ಅಲ್ಲಿ ಆತನ ಸಮತೋಲನದ ವ್ಯಕ್ತಿ. ಆತನು ಸ್ವಲ್ಪ ಸಮಯವನ್ನು ಕುಟುಂಬಕ್ಕೂ, ಸ್ವಲ್ಪ ಸಮಯ ಎಂಜಾಯ್ಮೆಂಟ್ ಆಫ್ ಲೈಫಿಗೂ ಆತನು ಕೊಡ್ತಾ ಇದ್ದ. ಇನ್ನೂ ಸಹ ಸ್ವಲ್ಪ ಸಮಯ ಆತನು ಬೇರೆ ಒಂದು ಆತ್ಮಿಕವಾದಂಥ ಸಂಗತಿಗಳು ಕೊಟ್ಟಂಥ ಒಂದು ಸಮಯ. ಮಾತ್ರವಲ್ಲ, ಮತ್ತೊಬ್ಬ ವ್ಯಕ್ತಿಯನ್ನು ನೋಡೋ ಇಂಡಿಪೆಂಡೆಂಟ್ ಮ್ಯಾನ್ ಅಲ್ಲಿ ನೋಡುವಾಗ ಬೇರೆ ಆತನಿಗೆ ಒಂದು ಫ್ಯಾಮಿಲಿಯೇ ಸಹ ಇಲ್ಲ. ನೋ ಫ್ಯಾಮಿಲಿ, ನೋ ಬ್ರದರ್, ನೋ ಸಿಸ್ಟರ್, ನೋ ವೈಫ್, ಬಟ್ ಹಿ ಈಸ್ ಆಲ್ಸೋ ವೆರಿ ಬಿಸಿ. ಆತನು ಸಹ ಅಯ್ಯೋ ಯಾವಾಗ ನೋಡಿದ್ರು ಸಹ ಕೆಲಸ. ಬಟ್ ಹಿ ಡಿಡ್ ನಾಟ್ ರಿಯಲೈಸ್ ಹೂ ವಿಲ್ ಬಿ ಆಫ್ಟರ್ ಅರ್ನಿಂಗ್ ಆಲ್ ದಿಸ್. ಈ ಎಲ್ಲ ಸಂಪಾದನೆ ಮಾಡಿದ ಮೇಲೆ ಇದು ಯಾರಿಗೆ ಆಗ್ತದೆ ಎಂಬಂತ ಲವಶೇಷ ಸಹ ಆಲೋಚನೆ ಅವನಿಗೂ ಸಹ ಅಲ್ಲಿ ಇರಲಿಲ್ಲ. ಆ ಇಂಡಿಪೆಂಡೆಂಟ್ ಮ್ಯಾನ್ ಆ ರೀತಿಯಾಗಿ ಹಿಡಿದು ಹೋದಂಥ ಒಂದು ಸಂಗತಿನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಬೇರೆ ಈ ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ವಿ ಆರ್ ಲಿವಿಂಗ್ ಇನ್ ಡಿಜಿಟಲ್ ವರ್ಲ್ಡ್. ನಾವು ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಆ ಒಂದು ಯುಗದಲ್ಲಿ ನಾವು ದಾಟಿ ಹೋಗುತ್ತಾ ಇದ್ದೇವೆ. ನಾಲ್ಕನೇ ವಚನ, ಮತ್ತು ಸಮಸ್ತ ಪ್ರಯಾಸವನ್ನು ಕೈಗೂಡುವ ಸಕಲ ಕಾರ್ಯವನ್ನು ನೋಡಿ ಇವು ಪರಸ್ಪರ ಮತ್ಸರಕ್ಕೆ ಆಸ್ಪದವೆಂದು ಗ್ರಹಿಸಿಕೊಂಡೆನು. ಅಲ್ಲಿ ನಾವು 4ನೇ ವಚನದಲ್ಲಿ ನೋಡುವಾಗ, ದೇ ವರ್ ವರ್ಕಿಂಗ್ ಹಾರ್ಡ್, ಇಂಡಸ್ಟ್ರಿಯಸ್ ಮ್ಯಾನ್. ಯಾವಾಗ ನೋಡಿದ್ರು ವರ್ಕ್. ಯಾಕೆ ಎಂಬುದಾಗಿ ಹೇಳಿದ್ರೆ ಆ ಇಂಗ್ಲಿಷ್ ಭಾಷೆಯಲ್ಲಿ ಹಿ ವಾಸ್ ವರ್ಕಿಂಗ್. ಯಾಕೆ ಕೆಲಸ ಮಾಡ್ತಾ ಇದ್ದ ಎಂಬುದಾಗಿ ಹೇಳಿದ್ರೆ ಎನ್ವಿಯಿಂಗ್ ಇಸ್ ನೇಬರ್. ಆ ಒಂದು ಪದಪುರಗೆ ಇಂಗ್ಲಿಷಲ್ಲಿ ನೋಡುವಂತರಾಗಿದ್ದೇವೆ. ಎನ್ವಿಯಿಂಗ್ ಇಸ್ ನೇಬರ್. ತನ್ನ ನೆರೆಯವನಿಗಿಂತಲೂ ನಾನು ಒಂದು ಹೆಡ್ ಸ್ಟೆಪ್ ನಾನು ಮೇಲೆ ಇರಬೇಕು. ಆ ಒಂದು ಕಾರ್ಯದಿಂದ ಹಿ ವಾಸ್ ವರ್ಕಿಂಗ್ ಹಾರ್ಡ್. ಪ್ರೇರೆ, God did not put this selfish factor into human labor. It's the result of sin and human heart. ಆ ಸ್ವಾರ್ಥ ಎನ್ನುವಂಥದ್ದನ್ನು ದೇವರು ಮನುಷ್ಯನ ಹೃದಯದಲ್ಲಿ ಆತನು ಹಾಕಲಿಲ್ಲ. It is the sinful heart that is making covetousness. ನಾನು ನನ್ನ ನೆರೆಯ ಪಕ್ಕದ ಮನೆಯವನಿಗಿಂತಲೂ ಸಹ ನಾನು ಸ್ವಲ್ಪ ಅಪ್ಡೇಟ್ ಆಗಬೇಕೆಂಬಂತ ಆ ಒಂದು ಆಸೆ, ಆ ಒಂದು ತೌಕದಲ್ಲಿ always he was involving in work. ಪ್ರೇರೆ, covetousness, competition and envy, often everything goes together. ಎಲ್ಲವೂ ಸಹ ಅದು ಒಟ್ಟಾಗಿ, ಅಸೂಯೆ ಎನ್ನುವಂಥದ್ದು, ಆ ಒಂದು ಕವಚಸ್ನೆಸ್ ಅನ್ನುವಂಥದ್ದು, ಕಾಂಪಿಟೇಷನ್ ಅಲ್ಲಿ ಅದೆಲ್ಲವೂ ಸಹ ಒಟ್ಟಾಗಿ ಅಲ್ಲಿ ಹೋಗುವಂಥ ಒಂದು ಸಂಗತಿ. ಇಲ್ಲಿ ವಿ ಸಿ ಅನ್ ಇಂಡಸ್ಟ್ರಿಯಸ್ ಮ್ಯಾನ್. ಅಲ್ಲಿ ಅವನು ಯಾವಾಗಲೂ ಸಹ ತೊಡಗಿಸಿಕೊಳ್ಳುವಂಥ. ಯಾಕೆ ಎಂಬುದಾಗಿ ಹೇಳಿದ್ರೆ ನನ್ನ ನೆರೆಯವನಿಗಿಂತಲೂ ನಾನು ಒಂದು ಕ್ಷಣ ಮೇಲೆ ಇರಬೇಕೆಂಬುದಾಗಿ. ಪ್ರಿಯರೇ, ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳುವ. ನನ್ನ ಬಳಿಯಲ್ಲಿ ಬರೀ ಚಿಕ್ಕದಾದಂಥ ಆಲ್ಟೋ ಕಾರ್ ಇದೆ, ಪಕ್ಕದ ಮನೆಯಲ್ಲಿ SUV ತೆಗೆದುಕೊಂಡಿದ್ದಾರೆ. ಐ ವಾಂಟ್ ಟು ಅಪ್ಗ್ರೇಡ್ ಮೈ ಸೆಲ್ಫ್ ವೆರಿ ಸೂನ್ ಎಂಬುದಾಗಿ ಹೇಳಿ ಎಕ್ಸ್ಟ್ರಾ ಟೈಮ್ ನಮ್ಮ ಸಮಯವನ್ನು ಬಿಟ್ಟು, ಫ್ಯಾಮಿಲಿ ನೋ ಟೈಮ್, ಅಬ್ಸಲ್ಯೂಟ್ಲಿ ನೋ ಟೈಮ್ ಫಾರ್ ಸ್ಪಿರಿಚುವಲ್ ಥಿಂಗ್ಸ್, ಅಬ್ಸಲ್ಯೂಟ್ಲಿ ನೋ ಟೈಮ್ ಫಾರ್ ಗಾಡ್ಲಿ ಥಿಂಗ್ಸ್, ಎಲ್ಲವನ್ನು ಸಹ ಬದಿಗಿಟ್ಟು ವರ್ಕ್, ಇಂಡಸ್ಟ್ರಿಯಸ್ ಮ್ಯಾನ್. ಇದನ್ನು ನಾವು IT ಲ್ಯಾಂಗ್ವೇಜಲ್ಲಿ ಏನು ಕರಿತೇವೆ ಎಂಬುದಾಗಿ ಹೇಳಿದರೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ನಾವು ವಿ ಆರ್ ಇನ್ ದ ಡಿಜಿಟಲ್ ವರ್ಲ್ಡ್. ನಾವು ನಮ್ಮ ನವೀನ ಕಾಲದಲ್ಲಿ ಇದಕ್ಕೆ ಏನು ಕರಿತೇವೆ ಎಂಬುದಾಗಿ ಹೇಳಿದರೆ ರ್ಯಾಟ್ ರೇಸ್. ಎನಿಬಡಿ? IT ವರ್ಲ್ಡ್, IT ಕಂಪ್ನೀಸಲ್ಲಿ ವರ್ಕ್ ಮಾಡೋರಿಗೆ ಪ್ರಾಯಶಃ ಅದು ಚೆನ್ನಾಗಿ ಗೊತ್ತಾಗ್ತದೆ. ರ್ಯಾಟ್ ರೇಸ್, ಇದನ್ನು ರ್ಯಾಟ್ ರೇಸ್ ಎಂಬುದಾಗಿ ನಾವು ಅದನ್ನು ಕರೀತೇವೆ. ಏನೆಂಬುದಾಗಿ ಹೇಳಿದರೆ, ರೇಸ್ ದಟ್ ಈಸ್ ಎಂಡ್ಲೆಸ್, ಸೆಲ್ಫ್ ಡಿಫೀಟಿಂಗ್ ಆರ್ ಪಾಯಿಂಟ್ಲೆಸ್ ಪರ್ಸ್ಯೂಟ್. ಅರ್ಥವಿಲ್ಲದ, ಕೊನೆಯಿಲ್ಲದ ವೈಫಲ್ಯದ ಕಡೆಗೆ ದೂಡುವ ಒಂದು ಪ್ರಕ್ರಿಯೆ. ಇಟ್ ಈಸ್ ಎಂಡ್ಲೆಸ್, ಸೆಲ್ಫ್ ಡಿಫೀಟಿಂಗ್ ಆರ್ ಪಾಯಿಂಟ್ಲೆಸ್ ಪರ್ಸ್ಯೂಟ್. ಯಾವುದೇ ರೀತಿ ಗುರಿ ಇಲ್ಲದೆ, ಅಲ್ಲಿ ಒಂದು ಯಾವ ರೀತಿಯಲ್ಲಿ ಅಲ್ಲಿ ಒಂದು ಪಿಕ್ಚರ್ ಇದೆ. ಆ ಒಬ್ಬ ಡಾಲರ್ನ ಹೆಂಗೆ ಆತನ ಮುಂದೆ ಇದೆ. ಒಂದು ಹೆಜ್ಜೆ ಆತನ ಮುಂದಕ್ಕೆ ಇಟ್ಟರೆ ಡಾಲರ್ ಅದು ಮುಂದಕ್ಕೆ ಹೋಗ್ತದೆ. ಇನ್ನೊಂದು ಹೆಜ್ಜೆ ಇಟ್ಟರೆ ಡಾಲರ್ ಅದು ಮುಂದಕ್ಕೆ ಹೋಗ್ತದೆ. ಹಿ ಈಸ್ ಟ್ರೈಂಗ್ ಟು ಟೇಕ್ ದ ಡಾಲರ್. ಆ ಒಂದು ಡಾಲರ್ನ ಕ್ಯಾಚ್ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದ, ಬಟ್ ಹಿ ಕ್ಯಾನಾಟ್ ಕ್ಯಾಚ್. ಯಾಕೆಂದಾಗ ಹೇಳಿದ್ರೆ ಡಾಲರ್ ಆತನಿಗೆ ಕಟ್ಟಿದೆ, ಡಾಲರ್ ಆತನ ಮುಂದೆ ಇದೆ. ಹಿ ಈಸ್ ಟ್ರೈಂಗ್ ಆಸ್ ಮಚ್ ಆಸ್ ಪಾಸಿಬಲ್ ಟು ಪರ್ಸ್ಯೂ ದ ಡಾಲರ್. ನನಗೆ ಅದನ್ನು ಸಿಗಬೇಕೆಂಬುದಾಗಿ ಹಿ ಈಸ್ ಗೋಯಿಂಗ್ ಆಫ್ಟರ್ ದಟ್. ಆದರೆ ಇಟ್ ಈಸ್ ಇನ್ ವೇನ್. ಬೇರೆ, ದಟ್ ಈಸ್ ರ್ಯಾಟ್ ರೇಸ್. ಈಸ್ ಅನ್ ಎಂಡ್ಲೆಸ್, ಸೆಲ್ಫ್ ಡಿಫೀಟಿಂಗ್ ಆ್ಯಂಡ್ ಪಾಯಿಂಟ್ಲೆಸ್ ಪರ್ಸ್ಯೂಟ್.
ದ ಫ್ರೇಸ್ ಈಕ್ವೇಟ್ಸ್ ಹ್ಯೂಮನ್. ಅದನ್ನು ಒಂದು ಇಲಿಗಳು ಯಾವ ರೀತಿ ಒಂದು ಸಣ್ಣ ಚೀಸ್ಗಾಗಿ ಓಡೋಗಿ ಅದು ಕಿತ್ತುಕೊಳ್ಳೋದಕ್ಕಾಗಿ ಪ್ರಯತ್ನ ಮಾಡ್ತವೋ, ಇನ್ನು ಆ ಮನುಷ್ಯನ ಒಂದು ಸ್ಥಿತಿ ಅಲ್ಲಿ ಯಾವ ರೀತಿ ವ್ಯರ್ಥವಾದಂತಹ ಸಂಗತಿಗಳಿಗೋಸ್ಕರವಾಗಿ ಆಸ್ಪದವನ್ನು ಕೊಟ್ಟು ಓಡಿ ಹೋಗ್ತಾ ಇರುವಂತಹ ಒಂದು ಸಂಗತಿಯನ್ನು ಅವನು ಅಲ್ಲಿ ಅದು ತೋರಿಸ್ತದೆ. ಬೇರೆ ಆಲ್ ದ 3 chapters we have seen Solomon going after happiness, satisfaction. What did we see? There is no happiness, no satisfaction, but the world tells there is satisfaction. ಏನು ಹೇಳ್ತದೆ ಲೋಕ? ದೇರ್ ಇಸ್ ಸ್ಯಾಟಿಸ್ಫ್ಯಾಕ್ಷನ್. ಹೂ ಟೋಲ್ಡ್ ಯು? ನೀನು ಲೋಕವು ಸಂತೃಪ್ತಿ ಕೊಡ್ತದೆ, ನೀನು ಏನು ಬೇಕು ಎಲ್ಲವನ್ನು ಸಹ ಲೋಕ ಕೊಡ್ತದೆ. ಬಟ್ ವಿತೌಟ್ ಗಾಡ್, ಲೋಕದ ಹೇಳುವಂತಹದ್ದು ದೇವರನ್ನು ಹೊರತುಪಡಿಸಿ ನೀನು ಎಲ್ಲ ರೀತಿಯ ನೀನು ಆನಂದ ಸುಖವನ್ನು ಪಡ್ಕೊಳ್ಳಬಹುದು ಎಂಬುದಾಗಿ ಲೋಕ ಹೇಳ್ತದೆ. ಯು ಕ್ಯಾನ್ ಸಿ ದೇರ್, ಆ ಒಂದು ಬೋರ್ಡಿನ ಮೇಲ್ಗಡೆ ಒಂದು ಹ್ಯಾಪಿನೆಸ್ ಇಸ್ ಜಸ್ಟ್ ನಿಯರ್ ದ ಕಾರ್ನರ್, ಅಲ್ಲಿ ಮೇಲ್ಗಡೆ ಒಂದು ಸಣ್ಣವಾದಂತಹ ಬೋರ್ಡ್ ಅಲ್ಲಿ ಇದೆ. ಅಲ್ಲಿ ಹೇಳ್ತವೆ, ಅದು ಹೇಳುವಂಥದ್ದಾಗಿದೆ, ಅಯ್ಯೋ ನೀನು ವರ್ಕ್ ಹಾರ್ಡ್, ಹ್ಯಾಪಿನೆಸ್ ಇಸ್ ಜಸ್ಟ್ ಅರೌಂಡ್ ದ ಕಾರ್ನರ್. ನಿನಗೆ ಬೇಕಾದಂತೆಲ್ಲ ಆನಂದ ನೀನು ಸಿಗ್ತದೆ. ನೀನು ಅರ್ನ್ ಮೋರ್ ಮನಿ, ಹ್ಯಾಪಿನೆಸ್ ಇಸ್ ಜಸ್ಟ್ ಅರೌಂಡ್ ದ ಕಾರ್ನರ್. ಹಣವನ್ನು ಹೆಚ್ಚಾಗಿ ಸಂಪಾದನೆ ಮಾಡಿ, ಇದು ಜಸ್ಟ್ ಹತ್ತಿರದಲ್ಲೇ ಇದೆ. ನೀನೇನೋ ನೀನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೀಯಾ. ನೀನು ದುಡಿ, ನೀನು ಹಣವನ್ನು ಸಂಪಾದನೆ ಮಾಡಿ ಎಲ್ಲ ರೀತಿಯ ಸ್ಯಾಟಿಸ್ಫ್ಯಾಕ್ಷನ್, ಎಲ್ಲ ರೀತಿಯ ಆನಂದ ನಿನಗೆ ಸಿಗ್ತದೆ. ಮಾತ್ರವಲ್ಲ, ಬೈ ಮೆಟೀರಿಯಲ್ ಥಿಂಗ್ಸ್ ಆಸ್ ಮಚ್ ಆಸ್ ಯು ವಾಂಟ್. ನಿನಗೆ ಬೇಕಾದ ಎಲ್ಲ ಭೌತಿಕವಾದಂಥ ಸಂಗತಿಯನ್ನು ನೀನು ಅಲ್ಲಿ ಗಳಿಸಿಕೋ. ಹ್ಯಾಪಿನೆಸ್ ಇಸ್ ಜಸ್ಟ್ ಅರೌಂಡ್ ದ ಕಾರ್ನರ್. ಕೀಪ್ ಗೋಯಿಂಗ್. ಹ್ಯಾಪಿನೆಸ್ ಇಸ್ ಜಸ್ಟ್ ಅರೌಂಡ್ ದ ಕಾರ್ನರ್. ಬೇರೆ ವಿತೌಟ್ ಗಾಡ್, ದೇವರನ್ನು ಸ್ಯಾಕ್ರಿಫೈಸ್ ಮಾಡಿ, ಆತ್ಮಿಕವಾದಂಥ ಸಂಗತಿಗಳನ್ನು ಸ್ಯಾಕ್ರಿಫೈಸ್ ಮಾಡಿ, ದೇವರಿಗೆ ಸಂಬಂಧಪಟ್ಟಂಥ ಎಲ್ಲ ಸ್ಪಿರಿಚುವಲ್ ಥಿಂಗ್ಸ್ ಅನ್ನು ಸ್ಯಾಕ್ರಿಫೈಸ್ ಮಾಡಿ, ನಾನು ಐ ವಿಲ್ ಪರ್ಸ್ಯೂ ಎನ್ನುವಂಥದ್ದು ಇಸ್ ಎ ಫೂಲಿಶ್ ಥಿಂಗ್. ದಟ್ ಇಸ್ ವಾಟ್ ದ ವರ್ಲ್ಡ್ ಸೇಸ್. ಲೋಕವು ಹೇಳುವಂಥದ್ದು ಹ್ಯಾಪಿನೆಸ್ ಇಸ್ ಜಸ್ಟ್ ಅರೌಂಡ್ ದ ಕಾರ್ನರ್. ವರ್ಕ್ ಹಾರ್ಡ್, ಅರ್ನ್ ಮೋರ್ ಮನಿ, ಬೈ ಮೆಟೀರಿಯಲ್ ಥಿಂಗ್ಸ್. ಏನು ನಿನ್ನ ಪಕ್ಕದ ಮನೆಯವರಿಗಿಂತ ಹೆಚ್ಚಾಗಿ ನೀನು ಸಂಪಾದನೆಯನ್ನು ಮಾಡು ಎಂಬುದಾಗಿ ಲೋಕ ಹೇಳುವಂಥದ್ದಾಗಿದೆ. ಬಟ್ ಸ್ಕ್ರಿಪ್ಚರ್ ಟೆಲ್ಸ್ ಅಸ್, ನಿನ್ನ ಸಂತುಷ್ಟಿ ಸಹಿತವಾದಂಥ ಭಕ್ತಿಯು ದೊಡ್ಡ ಲಾಭವೇ ಎಂಬುದಾಗಿ ನಮಗೆ ದೇವರ ವಾಕ್ಯ ತಿಳಿಸುವಂತಾಗಿದೆ. ಬೇರೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಹೌ ಈಸ್ ಅವರ್ ಸ್ಪಿರಿಚುವಲ್ ಲೈಫ್? ಪ್ರಯಾರಿಟೀಸ್ ಬೇರೆ, ಅದನ್ನು ನಾವು ಸೈಡ್ಗೆ ಇಟ್ಟು ಆಫ್ಟರ್ ವರ್ಕ್ ಬರೀ ನಾನು ನನ್ನ ಪ್ರೊಫೆಷನ್ ಅದರಲ್ಲೇ ಮುಳುಗಿ ಹೋಗಿ. ಐ ಟೆಲ್ ಯು ಒನ್ ಮೋರ್ ಎಕ್ಸಾಂಪಲ್. ಎನಿಬಡಿ ಗೆಸ್? ಗೊತ್ತಿಲ್ಲ? ಸೂಪರ್. ನೋಡೋಣ. ಅಮೇರಿಕನ್ ಸಿಂಗರ್, ಸಾಂಗ್ ರೈಟರ್, ಆಕ್ಟ್ರೆಸ್, ಕಾಲ್ಡ್ ಅಸ್ ದ ಕ್ವೀನ್ ಆಫ್ ಪಾಪ್. ಅವರು ಹೇಳಿದಂಥ ಒಂದು ಮಾತು, ಜಸ್ಟ್ ಐ ವಿಲ್ ಕೋಟ್ ದಟ್. ಐ ಹ್ಯಾವ್ ಅನ್ ಐರನ್ ವಿಲ್ and all of my will has always been to conquer some horrible feeling of inadequacy. ಬಲಯುತವಾದಂಥ ಛಲ ನನ್ನಲ್ಲಿದೆ. ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕೊರತೆ, ಏನೋ ನನ್ನಲ್ಲಿ ಒಂದು ನ್ಯೂನತೆ ಇದೆ ಎಂಬ ಅನಿಸಿಕೆ ನನಗೆ ಅನ್ನಿಸ್ತಾ ಇದೆ. I push past one spell of it and discover myself as a special human being, and then I get to another stage and I think I am mediocre. ನಾನು ಅಯ್ಯೋ ನನಗೆ ಏನೋ ಕೊರತೆ ಇದೆ ಎಂಬುದಾಗಿ ಅನ್ಸ್ಕೊಳ್ತೇನೆ. ಆ ಒಂದು ಹಂತವನ್ನು ದಾಟಿದ ಮೇಲೆ ಮತ್ತೆ ನನಗೆ ಅಯ್ಯೋ ಮೀಡಿಯೋಕರ್, ಐ ಫೀಲ್ ದಟ್ ಐ ಆಮ್ ಎ ಮೀಡಿಯೋಕರ್. ಅಯ್ಯೋ ನಾನು ಏನೋ ಬಹಳ ಕೆಳಮಟ್ಟದಲ್ಲಿದ್ದೇನೋ, ಅಯ್ಯೋ ನಾನು ಏನೋ ಕೆಲಸಕ್ಕೆ ಬಾರ್ದೇನೋ ಎಂಬಂಥ ಭಾಸ ನನಗೆ ಆಗುವಂಥದ್ದಾಗಿದೆ ಎಂಬುದಾಗಿ ಅನ್ನಿಸ್ತಾ ಇದೆ ಎಂಬುದಾಗಿ ಆಕೆ ಹೇಳ್ತಾ ಇರುವಂಥ ಮಾತು. ಆ್ಯಂಡ್ ಅನ್ಇಂಟ್ರೆಸ್ಟಿಂಗ್, ಅಗೇನ್ ಆ್ಯಂಡ್ ಅಗೇನ್ ಮೈ ಡ್ರೈವ್ ಇನ್ ಲೈಫ್ ಈಸ್ ಫ್ರಮ್ ದಿಸ್ ಹಾರಿಬಲ್ ಫಿಯರ್ ಆಫ್ ಬೀಯಿಂಗ್ mediocre, and that's always pushing me. ನಾನು ಸಾಬೀತುಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ, because even though I have become somebody, I still have to prove I am somebody. ನಾನು ಒಂದು somebody ಆಗಿದ್ದಾಗಿ ಸಹ to keep proving myself I am somebody, ನಾನು ಅದರಲ್ಲೇ ನಾನು ಮುಳುಗಿ ಹೋಗಿದ್ದೇನೆ. I think there is no end to this pursuit. ಇದಕ್ಕೆ ಕೊನೆ ಇಲ್ಲವೇನೋ ಎಂಬುದಾಗಿ ನಿರಾಶೆಯಾಗಿ ಹೇಳುವಂಥ. She is a millionaire, multimillionaire, on the peak, name, fame, everything is there ಹೇಳುವಂಥ ಮಾತು. Is it not the same thing Solomon said? He had everything in life, ಎಲ್ಲವೂ ಸಹ ಇತ್ತು. ಆದರೆ everything under the horizontal will not bring satisfaction. Bring God into the equation, dear brethren. Now locally, that Ecclesiastes, that's what it teaches us. ನಮಗೆ ತಿಳಿಸುವಂತಹದ್ದು ಪ್ರೇರೆ, bring down God into your equation in your life. ದೇವರನ್ನು ನಿನ್ನ ಜೀವಿತದ ಆ ಒಂದು ಇಕ್ವೇಷನ್ಗೆ ತೆಗೆದುಕೋ. ಅದ್ರ ಜೊತೆಯಲ್ಲಿ ನೀನು ನಿನ್ನ ಕಾರ್ಯಗಳಲ್ಲಿ ತೊಡಗಿಸ್ಕೋ. You will find satisfaction, pleasure, happiness, everything in life. ನಿನ್ನ ಜೀವಿತದ ಎಲ್ಲವನ್ನೂ ಸಹ ನೀನು ಕಾಣ್ತೆ ಎಂಬುದಾಗಿ. ಪ್ರೇರೆ, Israelites, they failed in making their priorities. ಅಲ್ಲಿ ಪ್ರೇರೆ, when you come to book of Haggai, ನಾವು ಹಗ್ಗಾಯನ ಒಂದು ಪುಸ್ತಕಕ್ಕೆ ಬಂದರೆ, book of Haggai is the second shortest in the Old Testament. ಅಲ್ಲಿ ಆತನ ಇಸ್ರಾಯೇಲರನ್ನು Babylon people, they took them captive to Babylon. ಇಸ್ರಾಯೇಲ್ and Jerusalem ಇಂದ they took captive to Babylon. ಬ್ಯಾಬಿಲೋನಿಂದ ಮತ್ತೆ ಅವರು ಹಿಂತಿರುಗಿ ಬಂದ ಮೇಲೆ ಪ್ರೇರೆ, they wanted to build the temple. ದೇವಾಲಯವನ್ನು ಕಟ್ಟಬೇಕಂತ ಒಂದು ಪ್ರಸಂಗ ಅಲ್ಲಿ ಒದವಾಯಿತು.
ಅಲ್ಲಿ ದ ಫಸ್ಟ್ ಬ್ಯಾಚ್ ವಿಚ್ ಕೇಮ್ ಫ್ರಮ್ ಬ್ಯಾಬಿಲೋನಿಂದ ಬಂದಂತ ಒಂದು ಗುಂಪು, ದೇ ಆಲ್ ಕ್ಲೀನ್ ದ ಡೆಬ್ರಿಸ್. ಅಲ್ಲಿದ್ದಂಥ ಎಲ್ಲ ಒಂದ್ಸಲ ಕ್ಲೀನ್ ಮಾಡಿ ದೇ ಲೈಕ್ ದ ಫೌಂಡೇಶನ್ ಅನ್ನು ಹಾಕಿದ್ರು. ಫೌಂಡೇಶನ್ ಆದ್ಮೇಲೆ ದೇರ್ ವಾಸ್ ಸಮ್ ಪ್ರಾಬ್ಲಮ್, ರಿಯಲಿ ಟ್ರೂ, ಸಮಸ್ಯೆ ಆಯಿತು. ಏನಾಯ್ತು ಎಂಬುದಾಗಿ ಹೇಳಿದ್ರೆ, ದೇ ಜಸ್ಟ್ ಸ್ಟಾಪ್ಡ್ ಬಿಲ್ಡಿಂಗ್ ದ ಟೆಂಪಲ್ ಆಫ್ ಗಾಡ್. ದೇವಾಲಯವನ್ನು ಬಿಟ್ಟು ಕಟ್ಟುವುದನ್ನು ಅದು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು. 1 year, 2 years, 3 years ದಾಟಿ ಆಯಿತು. ಸ್ಲೋಲಿ ದೇ ಸ್ಟಾರ್ಟೆಡ್ ಟು ಫರ್ಗೆಟ್ ದ ಟೆಂಪಲ್ ಆಫ್ ಗಾಡ್. ದೇವಾಲಯವನ್ನು ಮರೆತು ಬಿಟ್ಟಂತ ಒಂದು ಸನ್ನಿವೇಶ ಅದಾಗಿತ್ತು. ಯು ನೋ ವಾಟ್ ಹ್ಯಾಪನ್? ಆಸ್ ಇಯರ್ಸ್ ಪಾಸ್ಡ್, ಸ್ಲೋಲಿ ಜೆರುಸಲೇಮ್ ಕೇಮ್ ಟು ಲೈಫ್ ಅಗೈನ್. ಮತ್ತೆ ಜೆರುಸಲೇಮ್ ಅದು ಪುಟಿದು ಹೇಳಲಿಕ್ಕೆ ಪ್ರಾರಂಭವಾಯಿತು. ಎಲ್ಲ ರೀತಿಯ ಬಿಸ್ನೆಸ್ಗಳು ಜೆರುಸಲೇಮಲ್ಲಿ ಪ್ರಾರಂಭವಾಯಿತು. ಅಲ್ಲಿರೋ ಎಲ್ಲ ವ್ಯವಸಾಯಗಳಲ್ಲಿ ಪ್ರಾರಂಭವಾಯಿತು. However, the children of Israelites, they got used to life without the temple. ದೇವಾಲಯವಿಲ್ಲದೆ ಇದೇ ಚೆನ್ನಾಗಿದೆ ಎಂಬುವಂತ ಒಂದು ಅನಿಸಿಕೆಗೆ ಅವರು ಜಾರಿ ಹೋದಂತ ಒಂದು ಸನ್ನಿವೇಶ ಅದಾಗಿತ್ತು. They had forgotten Jehovah, they have forgotten sacrifices. ಎಲ್ಲ ಯಜ್ಞಗಳು, ಸರ್ವಾಂಗ ಹೋಮ, ದಾನ ಸಮರ್ಪಣೆ ಯಜ್ಞ, ದೋಷ ಪರಿಹಾರಕ್ಕಾಗಿ ಎಲ್ಲ ರೀತಿಯ ಯಜ್ಞಗಳು ಮರೆತು ಹೋಗಿತ್ತು. They just comfortable with their life. They were busy making their own houses. ತಮ್ಮ ಸ್ವಂತ ಮನೆಗಳನ್ನು, they were making paneled houses. ಆ ಬುಕ್ ಆನ್ Haggai we read, ಅವರು ಆ paneled houses ಗಳನ್ನು ಮನೆಗಳಿಗೆ ಸಿಂಗಾರ ಮಾಡಿಕೊಂಡಿದ್ರು. ಆದರೆ they just neglected. ಪ್ರಿಯರೇ, 14 to 16 years has passed. ಹಾಗೆ ಐಲಾಗಿ ಬಿದ್ದಂತಹ ಸಮಯದಲ್ಲಿ God sent Haggai, see, present that your priorities, ನಿಮ್ಮ ಒಂದು ಆದ್ಯತೆಯನ್ನು ಸರಿಪಡಿಸಿಕೊಳ್ಳಿ ಎಂಬುದಾಗಿ ಅಲ್ಲಿ ಸಂದೇಶವನ್ನು ಅಲ್ಲಿ ಇಸ್ರಾಯೇಲರಿಗೆ ಕಳಿಸಿದಂಥ ಒಂದು ಸನ್ನಿವೇಶ ಅದಾಗಿತ್ತು. You know what COVID-19 did, dear brethren? ಕೆಲವು ಫ್ರೆಂಡ್ಸ್ಗಳು, ಪಾಸ್ಟರ್ಸ್ಗಳು ಹೇಳುವಂಥವಾಗಿದ್ದಾರೆ, ಬ್ರದರ್ COVID-19 ಆದಮೇಲೆ ಪೀಪಲ್ ಹ್ಯಾವ್ ಬಿಕಮ್ ವೆರಿ ಕಂಫರ್ಟಬಲ್. ದೇ ವಾಂಟ್ ಟು ಹ್ಯಾವ್ ಓನ್ಲಿ ಝೂಮ್ ಮೀಟಿಂಗ್. ಅಯ್ಯೋ, ಚರ್ಚ್ಗೆ ಬೇಡ ಬ್ರದರ್, ಝೂಮ್ ಮೀಟಿಂಗಲ್ಲೇ ನಾವು ಮೆಸೇಜ್ ಕೇಳಿಸ್ಕೊಬಿಡ್ತೀವಲ್ಲ ಬ್ರದರ್, ಇಲ್ಲೇ ಮೆಸೇಜ್ ಬರ್ತದಲ್ಲ, ಯೂಟ್ಯೂಬಲ್ಲೇ ನೀವು ಮಾಡಿರೋ ಸಿಗ್ತದಲ್ಲ ಬ್ರದರ್, ಸಾಕು ಬ್ರದರ್. ಅನೇಕ ಪಾಸ್ಟರ್ಸ್ ಹೇಳುವಂಥದ್ದು, ಪೀಪಲ್ ಹ್ಯಾವ್ ಬಿಕಮ್ ವೆರಿ ಕಂಫರ್ಟಬಲ್ ವಿತ್ ಝೂಮ್ ಮೀಟಿಂಗ್. ದೇ ಡೋಂಟ್ ವಾಂಟ್ ಟು ಕಮ್ ಟು ಚರ್ಚ್. ಸೊ ಇನ್ ಅ ಕೌಚ್ ಹ್ಯಾವಿಂಗ್ ಟೀ ಆ್ಯಂಡ್ ದೆನ್ ಹ್ಯಾವಿಂಗ್ ಝೂಮ್ ಮೀಟಿಂಗ್ ಅನ್ನು ನೋಡ್ತಾ ಆರಾಮಾಗಿರ್ಬೋದು. ಈಸಿ ಅಲ್ಲ. ಪ್ರಿಯರೇ, ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಇಸ್ರೇಲೈಟ್ಸ್ ದೇ ಗಾಟ್ ಯೂಸ್ ಟು ದಟ್ ಲೈಫ್ ಸ್ಟೈಲ್ ಆಫ್ ವಿತೌಟ್ ಟೆಂಪಲ್. ದೇವಾಲಯವನ್ನು ಹೊರತುಪಡಿಸಿ ಆ ರೀತಿಯಾದಂಥ ಸ್ಥಿತಿಗೆ ಪ್ರಿಯರೇ ಅನೇಕ ಬಾರಿ ನಾವು ಜಾರಿ ಹೋಗುವಂಥ ಸನ್ನಿವೇಶ ಬರುವಂಥದ್ದಾಗಿದೆ. ಕರ್ತನೇ, ನನಗೆ ಸಹಾಯ ಮಾಡು. ಆತ್ಮಿಕವಾಗಿ ನನಗೆ ಚೈತನ್ಯವನ್ನು ಪಡಿಸು. ನಿನ್ನ ಜೊತೆ ಆ ಒಂದು ಸಂಬಂಧವನ್ನು ಏರ್ಪಡಿಸ್ಕೊಳ್ಳಿಕ್ಕಾಗುವಂತೆ ನಮಗೆ ಸಹಾಯ ಮಾಡು ಎಂಬುದಾಗಿ ನನ್ನ ಸಮಯ ಮುಗಿತಾ ಇದೆ. ಕಡೆಯದಾಗಿ ದೇರ್ ವಿ ಸಿ ಪ್ಯಾಲೆಸ್ಟೀನ್. ಇಲ್ಲಿ ಪ್ರಿಯರೇ, ದೇರ್ ವಿ ಸಿ ಅ ಹೀರೋ ಇನ್ ಅ ಸ್ಟೋರಿ. ಅಲ್ಲಿ ಒಬ್ಬ ಯೂತ್, ಹಿ ವಾಸ್ ಇನ್ ಪ್ರಿಸನ್. ಪರ್ಹ್ಯಾಪ್ಸ್ ಹಿ ವಾಸ್ ದೇರ್ ಬಿಕಾಸ್ ಹಿ ಟ್ರೈ ಟು ಹೆಲ್ಪ್ ದ ಕಿಂಗ್. ಪ್ರಾಯಶಃ ಅರಸನಿಗೆ ಸಹಾಯ ಮಾಡುವಂಥ ದಿಸೆಯಲ್ಲಿ ಆತನು ಸೆರೆಮನೆಗೆ ಆತನು ಹೋಗಿರಬಹುದು. ಈಗ ನಾವು ಹಿ ಹ್ಯಾಸ್ ಕಮ್ ಬ್ಯಾಕ್. ಈಗ ಮತ್ತೆ ಆತನು ಸೆರೆಮನಿ ಇದ್ದಂಥ ಒಬ್ಬ ಯವನಸ್ಥನು ನಾವು ಹಿ ಹ್ಯಾಸ್ ಬಿಕಮ್ ಅ ಕಿಂಗ್. ಇಲ್ಲಿ ವಾಟ್ ಸಾಲಮನ್ ಇಸ್ ಟ್ರೈಂಗ್ ಟು ಟೆಲ್ ಈಸ್, ಆ ಒಬ್ಬ ಅರಸನಾಗಿದ್ದಾಗ್ಯೂ ಸಹ ಏನೆಂಬುದಾಗಿ ಹೇಳಿದ್ರೆ, ವೆರಿ ಸೂನ್ ದ ಪೀಪಲ್ ಫಾಗಾಟ್. ಅಲ್ಲಿ ಬಹು ಬೇಗನೆ ಅವರು ಆ ಅರಸನನ್ನು ಮರೆತು ಬಿಟ್ಟರು ಎಂಬುದಾಗಿ. ಇಟ್ ವಾಟ್ ಈಸ್ ಟೆಲ್ಲಿಂಗ್ ಎಂಬುದಾಗಿ ಹೇಳಿದರೆ, ನಮಗಿರುವಂಥ ನೇಮ್ ಇರ್ಬೋದು, ನಮಗಿರುವಂಥ ಫೇಮ್, ಇಟ್ಸ್ ಆಲ್ ಟೆಂಪರರಿ ಎಂಬಂಥ ಅಂಶವನ್ನು ಅದು ನಮಗೆ ತಿಳಿಸುವಂತಾಗಿದೆ. ಬೇರೆ, ನೋ ಮ್ಯಾಟರ್ ವಾಟ್ ಆಸ್ಪೆಕ್ಟ್ ಆಫ್ ಲೈಫ್ Solomon studied, when you come to the end of various chapters, we see Solomon, he learned an important lesson from the Lord. ಕರ್ತನಿಂದ ಸೊಲೊಮೋನನು ಸಹ ಕೆಲವು ಸಂಗತಿಗಳನ್ನು ಆತನು ಕಲಿತ. He looked up. ಆತನು ಮೇಲೆ ನೋಡಿದಾಗ he saw God was in control. ಆತನು ಅನೇಕ ಸಂಗತಿಗಳು, ಆತ್ಮಿಕವಾದ ಸಂಗತಿಗಳನ್ನು ಸೊಲೊಮೋನನು ಸಹ ಅಲ್ಲಿ ಕಲಿತುಕೊಂಡಂತ ಒಂದು ಸನ್ನಿವೇಶವನ್ನು ನೋಡುವಂತರಾಗಿದ್ದೇವೆ. ಏನೆಂಬುದಾಗಿದ್ದರೆ, he looked up, he saw God is in control of everything. ದೇವರೆಲ್ಲವನ್ನು ನಿಯಂತ್ರಣದಲ್ಲಿ ಆತನು ಇಟ್ಟಿದ್ದಾನೆ. He looked within, ತನ್ನನ್ನು ತಾನೇ ಆತನು ಆಂತರ್ಯವನ್ನು ಆತನು ನೋಡಿದ. He saw that man was made for eternity. ಅಲ್ಲಿ ಆಂತರ್ಯದಲ್ಲಿ ಕಳೆದ ಬಾರಿ ನಾವು ನೋಡ್ತಾ ಬಂದಿವಿ, ಒಂದು ವರ್ಸ್ ಅನ್ನು ತೋರಿಸ್ತಾ ಬಂದೆ. ಅಲ್ಲಿ eternity is linked to our hearts ಎಂಬಂತ ಒಂದು ಪದಪ್ರಯೋಗವನ್ನು he saw. Our life is not just on this earth. There is eternity attached to our life. ನಮ್ಮ ಒಂದು ಜೀವಿತಕ್ಕೆ ನಿತ್ಯತ್ವ ಅನ್ನುವಂಥದ್ದನ್ನು ಲಿಂಕನ್ನು ದೇವರು ಮಾಡಿದ್ದಾನೆ ಎಂಬುದಾಗಿ. ಮಾತ್ರವಲ್ಲ, he looked ahead. ಆತನು ಮುಂದಕ್ಕೆ ನೋಡಿದಾಗ death was there in front of him. ಬಹು ಬೇಗನೆ ನಾವು ಅದರ ರುಚಿಯನ್ನು ನೋಡ್ತೇನೆ ಎಂಬುದಾಗಿ ಆತನಿಗೆ ಮನವರಿಕೆ ಆಯಿತು. ಮಾತ್ರವಲ್ಲ, he looked around. ಆತನ ಸುತ್ತ ನೋಡಿದಾಗ he understood that life is complex, difficult and not easy to explain ಎಂಬಂಥ ಅರಿವು ಆತನಿಗಾಯಿತು. ಪ್ರಿಯರೇ, ಈ ಒಂದು ಸ್ಥಳದಿಂದ ಹೋಗೋದಕ್ಕಿಂತ ಮೊದಲು ಜಸ್ಟ್ ವಿಲ್ ಟೇಕ್ ಒನ್ ವರ್ಸ್ ಆ್ಯಂಡ್ ಡಿಪಾರ್ಟ್ ಫ್ರಮ್ ದಿಸ್ ಪ್ಲೇಸ್. ಒಂದು ವಚನವನ್ನು ನಮ್ಮ ಜೊತೆಯಲ್ಲಿ ನಾವು ತೆಗೆದುಕೊಳ್ಳೋಣ, ಹೋಗೋಣ. 6ನೇ ವಚನ, 4ನೇ ಅಧ್ಯಾಯ. ಬೆಟರ್ ಇಸ್ ಅನ್ ಹ್ಯಾಂಡ್ಫುಲ್ ವಿತ್ ಕ್ವೈಟ್ನೆಸ್ ದೆನ್ ಬೋತ್ ದ ಹ್ಯಾಂಡ್ಸ್ ಫುಲ್ ವಿತ್ ಟ್ರವೇಲ್ ಆ್ಯಂಡ್ ವೆಕ್ಸೇಷನ್ ಆಫ್ ಸ್ಪಿರಿಟ್. ಗಾಳಿಯನ್ನು ಹಿಂದಟ್ಟುವ ವ್ಯರ್ಥ ಪ್ರಯಾಸದ ಬೊಗಸೆಗಿಂತಲೂ ನೆಮ್ಮದಿಯ ಸೇರಿಯಲ್ಲಿ ಎಂಬುದಾಗಿ ಹೇಳಿದರೆ, ಎಲ್ಲ ಪ್ರಯಾರಿಟೀಸನ್ನು ಸ್ಯಾಕ್ರಿಫೈಸ್ ಮಾಡಿ
ದೇವರಿಗೆ ಸಂಬಂಧಪಟ್ಟಂಥ ಆತ್ಮಿಕವಾದಂಥ ಎಲ್ಲ ಸಂಗತಿಗಳನ್ನು ಸ್ಯಾಕ್ರಿಫೈಸ್ ಮಾಡಿ 2 ಕೈಗಳ ಬೊಗಸೆಯನ್ನು ನೀನು ಸಂಪಾದನೆ ಮಾಡೋದಕ್ಕಿಂತ ನೀನು ದೇವರಿಗೆ ಸಂಬಂಧಪಟ್ಟಂಥದ್ದನ್ನು, ಕುಟುಂಬಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಂಗತಿಗಳನ್ನು ನೀನು ತೊಡಗಿಸಿಕೊಂಡು 1 ಹಿಡಿಯ ಆ ಒಂದು ಸಂಪಾದನೆಯನ್ನು ಮಾಡು, ಸಾಕು. ಅದು ನಿನಗೆ ಆನಂದವನ್ನು ಕೊಡುವಂಥದ್ದಾಗಿದೆ ಎಂಬಂಥದ್ದೇ. ಪ್ರೇರೆ, ಮುಂಜಾನೆ 2 ಕೈಗಳಿಂದಲೂ ಒಂದು ಬೊಗಸೆ ಫುಲ್ ನಾನು ಸಂಪಾದನೆ ಮಾಡುತ್ತೇನೆ ಎಂಬುದಾಗಿ ಆ ಒಂದು ತೀರ್ಮಾನ ಮಾಡೋದಕ್ಕಿಂತಲೂ ಮಿಗಿಲಾಗಿ ಕರ್ತನೆ 1 ಹಿಡಿಯ ಸಂಪಾದನೆ ಜೊತೆಯಲ್ಲಿ ಆದ್ಯತೆ, ಐ ವಿಲ್ ಸೆಟ್ ರೈಟ್ ಮೈ ಪ್ರಯಾರಿಟೀಸ್, ಆತ್ಮಿಕವಾದ ಸಂಗತಿಗಳಿಗೆ ಕರ್ತನೆ ನಾನು ಆದ್ಯತೆ ಕೊಡುವಾಗೆ ನನಗೆ ಸಹಾಯ ಮಾಡು ಎಂಬುದು ನಮ್ಮ ದೀನತೆಯ ಪ್ರಾರ್ಥನೆಯಾಗಲಿ. ಕರ್ತನ ತಾನೇ ಆಲೋಚನೆಗಳನ್ನು ಆಶೀರ್ವದಿಸಲಿ. ಜಾನ್ಸನ್ ಬ್ರದರ್ ಅವರು ಪ್ರಾರ್ಥನೆ ನಡೆಸುವಂತ ಕೇಳಿಕೊಳ್ತಾರೆ.